ಕಾಬಾರ್ದು ಬಲ್ಲ ಬಣ್ಣ
सर्वलोकहिता प्रधान पुरुषेश्वरः नारसिंहवपुः श्रीमान् केशवः पुरुषोत्तमः सर्वशिवस्तानुर्भूतार्तिर्निरव्यः सम्भवो भावनो भर्ता प्रभुवः प्रभुरेश्वरः स्वयंभो शम्भुरादित्या पुष्कराक्षो महास्वनः अनाधितनो धाता विधाता धातुरुत्तमः अप्रमेयो ऋषिकेश पद्मनाभो मरप्रभुः विश्वकर्मा मनस्पष्टस्तविष्टस्तविरोध्रुवः अग्राह्यश्चाशुतकृष्णो लोहिताक्ष प्रदर्दनः प्रभूतस्त्रियुगुद्धाम पवित्रं मङ्गलं परम् ईशानः प्राणदः प्राणो ज्येष्ठश्रेष्ठप्रजापतिः हिरण्यगर्भो भूगर्भो माधवो मधुसूदनः ईश्वरो विक्रमे धन्मे मेधावी विक्रमक्रमः अनुत्तमोदरादर्शकृतज्ञगतिरात्मवान् सुरेशशरणं जन्म ईश्वरेता प्रजाभवान् संवत्सरो व्यालः प्रत्ययः सर्वदर्शनः अजः सर्वेश्वरः सिद्धः सर्वातिरच्युतः वृषाकपिरमेयात्मा सर्वयोगाविनिश्चितः वसुर्वसुमना सत्यः संविदस्समः अमोघः पुण्डरीकाक्षो वृषकर्मा वृषाकृतिः रुद्रो भूषरा भभ्रुर्विश्वयोनिशिश्रवाः अमृतश्चाशुतस्तानुर्वरारोहो महातपाः सर्वगः सर्वविद्वानुर्विष्पक्सेनो जनार्दनः वेदो वेदविदव्यङ्गो वेदाङ्गो वेदवित्कविः लोकाध्यक्षसुराध्यक्षो धर्माध्यक्ष गतागतः चतुरात्मा चतुर्व्यूहा चतुर्दंश्रा चतुर्भुजः भ्राजिष्ठोर्भोजनं भोक्ता सहिष्णो जगदादिजः अनघो विजयो जयता विश्वयोनि पुनर्वसु
सत्परायणः शूरसेनो विदुश्रेष्ठ सन्निवासस्यामनः भूता वासो वासुदेव सर्वासिनलयो नलः दर्पः दर्पदो दृप्तो धृतरोत्थापराजितः विश्वमूर्तिर्महामूर्तिर्दीप्तमूर्तिरमूर्तिमान् अनेकमूर्तिरव्यक्तश्चतमोक्तिश्चताननः एकस्तवः कक्किम् यत्तत्पदमुनत्तमम् लोकबन्धोर्लोकनाथो माधवो भक्तवत्सलः स्वर्णवर्णो हेमाङ्गो वराङ्गश्चन्दनाङ्गदी विषमश्यूनो गुदाशीरश्चलच्चलः अमानीमानदो मान्यो लोकस्वामी तु लोकदृक् सुमेधा मेधजोजन्न सप्तमेधादरादरः तेजो वृषोदितरश्चर्वशस्त्रपदाम्बरः प्रग्रहो निग्रहो विग्रहो नैकशृङ्गो गदागजः चतुर्मूर्तिश्चतुर्बाहुश्चतुर्मुखचतुर्दिः
ಆಚಾರ್ಯ ಕರಾರ್ಪಿತ ವೇಣುಗೋಪಾಲ ಕೃಷ್ಣದೇವರು ಕೃಷ್ಣಾಯ ವಾಸುದೇವಾಯ ಹರೇ ಗುಣಮಾತ್ಮನೇ ಜಗದಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಮನ್ಯೋ ವೇದದ್ವಜ್ರಸಾಯ ಕಸಹವೋಜ ಪುಷ್ಯತಿ ವಿಶ್ವಮಾನುಷಕ ಪರಾಶ್ಯಾಮದ ಸಮಾಯುಕ್ತಯಾಯುಜ ಸಹಸ್ರತೇನ ಸಹಸ್ರಸಹಸ್ರದ ಮನ್ಯುರೇವಾಸ ದೇವೋ
ಇದೆಯಲ್ಲ ಇವು प्रणतक्लेशनाशाय श्रीगोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थम् अतुलं भजे तापत्रयापहम्। तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयान्।
पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। श्रीगुरुभ्यो नमः। हरिः ओम्। ಪರೀಕ್ಷಿತ್ ರಾಜರು ಬೇರೆ ಬೇರೆ ಲೋಕಗಳ ವರ್ಣನೆ ಮಾಡ್ತಾ ನರಕದ ವರ್ಣನೆ ಮಾಡ್ತಾರೆ. ನರಕದ ವರ್ಣನೆಯನ್ನು ಮಾಡಿದಾಗ ಅನೇಕ ಪಾಪಗಳನ್ನು ಮಾಡಿರತಕ್ಕಂತಹ ಜನರಿಗೆ ನಾನಾ ತರಹವಾದ ನರಕದ ಅನುಭವವನ್ನು ಅವರು ಶುಕಾಚಾರ್ಯ ತಿಳಿಸಿಕೊಡ್ತಾರೆ. ಆವಾಗ ಪರೀಕ್ಷಿತ್ ರಾಜರು ಶುಕಾಚಾರ್ಯರ ಬಳಿ ತಾವು ಕೇಳ್ತಾರೆ, ಶುಕಾಚಾರ್ಯರೇ, ನರಕಲೋಕದ ವರ್ಣನೆಯನ್ನು ಮಾಡಿದ್ದೀರಿ. ಹಾಗಾದರೆ ಯಾರ್ಯಾರು ಪಾಪವನ್ನು ಮಾಡಿದ್ದಾರೋ ಅವರೆಲ್ಲರೂ ಸಹಿತ ನರಕಕ್ಕೆ ಹೋಗಲಿಕ್ಕೆ ಬೇಕಾದರೆ ಎಲ್ಲ ಪಾಪ ಮಾಡಿದವರಿಗೆ ನರಕ ಎಂಬುದು ಅದು ಕಟ್ಟಿಟ್ಟ ಬುದ್ಧಿಯ ಹಾಗಾದರೆ ಹೋಗಲಿಕ್ಕೆ ಬೇಕಾದ ನರಕವನ್ನು ತಪ್ಪಿಸಿಕೊಳ್ಳಿಕ್ಕೆ ಬೇರೆ ದಾರಿ ಇಲ್ಲವೋ ಅಂತ ಹೇಳಿ ಪರೀಕ್ಷಿತ ಶುಕಾಚಾರ್ಯರ ಬಳಿ ನಾವು ಕೇಳಿಕೊಂಡಾಗ ಶುಕಾಚಾರ್ಯರು ಹೇಳ್ತಾರೆ, ಹಾಗಲ್ಲಪ್ಪ ಪರೀಕ್ಷಿತ, ಪಾಪ ಮಾಡಿದವರಿಗೂ ಸಹಿತ ನರಕದಿಂದ ಮುಕ್ತರಾಗಲು ಅವಕಾಶ ಇದೆ ಅಂತ ಹೇಳ್ತಾರೆ. ನರಕಕ್ಕೆ ಹೋಗದೆ ಇರುವಂತೆ ಅವರಿಗೂ ಸಹಿತ ಕೆಲವು ಪ್ರಾಯಶ್ಚಿತ್ತಗಳು ಇವೆ ಅಂತ ಹೇಳ್ತಾರೆ. ತಾವೇನು ಪಾಪಗಳನ್ನು ಮಾಡಿದ್ದಾರೆ ಆ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಾಗ ಆವಾಗ ಅವರು ಆ ಪ್ರಾಯಶ್ಚಿತ್ತ ನಿಮಿತ್ತವಾಗಿ ನರಕದಿಂದ ಅವರು ಮುಕ್ತರಾಗಬಹುದು. ಅವರಿಗೆ ನರಕಲೋಕ ಪ್ರಾಪ್ತಿ ಆಗುವುದಿಲ್ಲ ಅಂತ ಹೇಳಿ ಶುಕಾಚಾರ್ಯರು ಪರೀಕ್ಷಿತರಿಗೆ ತಾವು ಹೇಳಿದಾಗ ಪರೀಕ್ಷಿತರು ಹೇಳ್ತಾರಂತೆ, ಪ್ರಾಯಶ್ಚಿತ್ಯವನ್ನು ಮಾಡಿ ಪಾಪವನ್ನು ಪಡೆದುಕೊಳ್ಳುವುದು ಅಂತ ಹೇಳಿದ್ರೆ ಅದು ಕಷ್ಟವೇ ಅಂತ ಹೇಳ್ತಾರೆ ಪರೀಕ್ಷಿತರು. ಯಾಕೆಂತ ಹೇಳಿದರೆ ಪಾಪವನ್ನು ಮಾಡಿದಾಗ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ಬೇಕು. ಪ್ರಾಯಶ್ಚಿತ್ತ ಅಂತ ಹೇಳಿದರೆ ಹೋಮ ಹವನ ಇವೆಲ್ಲವನ್ನು ಮಾಡಿಕೊಂಡು ಪ್ರಾಯಶ್ಚಿತ್ತ ಮಾಡಬೇಕು. ಆ ಪ್ರಾಯಶ್ಚಿತ್ತ ಮಾಡಬೇಕಾದರೆ ಎಷ್ಟು ಅನರ್ಥ ಆಗಿಬಿಡುತ್ತೆ ಅಲ್ಲಿ. ಯಾಕೆಂತ ಹೇಳಿದರೆ ದ್ರವ್ಯ ಶುದ್ಧಿ ಇಲ್ಲ, ದೇಶ ಶುದ್ಧಿ ಇರುವುದಿಲ್ಲ, ಕಾಲ ಶುದ್ಧಿ ಇರುವುದಿಲ್ಲ, ದ್ರವ್ಯ ಶುದ್ಧಿ ಇರುವುದಿಲ್ಲ. ನಾನಾ ತರಹವಾಗಿರ್ತಕ್ಕಂತಹ ಶುದ್ಧಿ ಇಲ್ಲದೇ ಇರುವುದರಿಂದ ಪ್ರಾಯಶ್ಚಿತ್ತ ಮಾಡಬೇಕಾದರೆ ಪಾಪ ಪರಿಹಾರ ಆಗುವುದಿಲ್ಲ, ಮತ್ತಷ್ಟು ಪಾಪನೇ ಬರುತ್ತೆ. ಯಾಕಂತ ಹೇಳಿದ್ರೆ ಅನೇಕ ಲೋಪ ನಿಮಿತ್ತವಾಗಿ ಮತ್ತಷ್ಟು ಪಾಪನೇ ಬಂದುಬಿಡುತ್ತೆ. ಆದ್ದರಿಂದ ಪ್ರಾಯಶ್ಚಿತ್ತದಿಂದ ಏನು ಫಲ ಅಂತ ಹೇಳ್ತಾರೆ. ಎಷ್ಟು ಪ್ರಾಯಶ್ಚಿತ್ತ ಮಾಡಿದರೂ ಮತ್ತೆ ಪಾಪನೇ ಬಂದುಬಿಡುತ್ತೆ, ಮತ್ತೆ ನರಕಕ್ಕೆ ಹೋಗೋ ಪ್ರಸಂಗ ಬರುತ್ತೆ. ಆದ್ದರಿಂದ ಪ್ರಾಯಶ್ಚಿತ್ತ ಮಾಡಿದ್ರೆ ಪಾಪ ಪರಿಹಾರವಾಗುತ್ತೆ ಅಂತ ಹೇಳೋದು ಇದೆಷ್ಟು ಸಮಂಜಸ ಅಂತ ಹೇಳಿ ಪರೀಕ್ಷಿತರು ತಾವು ಕೇಳ್ತಾರೆ. ಯಾಕಂತ ಹೇಳಿದರೆ ಯಾರು ಜ್ಞಾನಿಗಳು ಋಷಿಗಳು ಏನು ಹೋಮ ಹವನ ಮಾಡ್ತಾರೆ ಅದು 100% ಪರ್ಫೆಕ್ಟ್ ಆಗಿರುತ್ತೆ ಅಂತೆ. ಅದು 100ಕ್ಕೆ 100% ಪರ್ಫೆಕ್ಟ್ ಆಗಿರುತ್ತೆ ಅಂತೆ, ಅಲ್ಲಿ ಯಾವುದೇ ಲೋಪ ಇರುವುದಿಲ್ಲ ಅಂತೆ. ಇನ್ನು ಮನುಷ್ಯರು ಮಾಡತಕ್ಕಂತಹ ಪ್ರಾಯಶ್ಚಿತ್ತಗಳೇನಿವೆಯೋ ಅವುಗಳಲ್ಲಿ 10% ಮಾತ್ರ ಸರಿಯಾಗಿರುತ್ತೆ ಅಂತೆ, ಮತ್ತು 90% ಲೋಪನೇ ಇರುತ್ತೆ ಅದರಲ್ಲಿ ಅಂತ ಹೇಳಿ. ನಾನಾ ತರಹವಾಗಿರ್ತಕ್ಕಂತಹ ದ್ರವ್ಯಾದಿ ಲೋಪಗಳ ನಿಮಿತ್ತವಾಗಿ ಆ ದೋಷ ಬರುತ್ತೆ. ಅಂದಮೇಲೆ ಎಷ್ಟು ಪ್ರಾಯಶ್ಚಿತ್ತ ಮಾಡಿದ್ರು ಎಷ್ಟು ಹೋಮ ಮಾಡಿದ್ರು ಸಹಿತ ಏನು ಪ್ರಯೋಜನ ಅಂತ ಪರೀಕ್ಷಿತ ತಾವು ಶುಕಾಚಾರ್ಯರ ಬಳಿ ತಾವು ಕೇಳ್ಕೊಳ್ತಾರೆ. ಅದಕ್ಕೆ ಶುಕಾಚಾರ್ಯರು ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ, ಪರೀಕ್ಷಿತ, ಈ ಪ್ರಾಯಶ್ಚಿತ್ತ ಮಾಡಿದಾಗಲೂ ಸಹಿತ ಲೋಪಗಳು ಬರುವುದು ಖಂಡಿತ, ನಿನ್ನ ಮಾತು 100ಕ್ಕೆ 100 ಸತ್ಯ, ಆದರೆ ಅದಕ್ಕೂ ಪರಿಹಾರ ಇದೆ ಅಂತ ಹೇಳ್ತಾರೆ. ಏನು ಅಂತ ಹೇಳಿದರೆ ನಾಮ ಸಂಕೀರ್ತನಂ ವಿಷ್ಣೋ ಸರ್ವ ಪಾಪ ಪ್ರಣಾಶನಂ ಅಂತ ಹೇಳ್ತಾರೆ.
ಏನೇನು ನಾವು ಪ್ರಾಯಶ್ಚಿತ್ತ ಮಾಡ್ತೇವೆ, ಪಾಪದ ಪರಿಹಾರಕ್ಕೋಸ್ಕರ ಪ್ರಾಯಶ್ಚಿತ್ತಗಳನ್ನು ಮಾಡ್ತೇವೆ ನಾವು. ಆ ಪ್ರಾಯಶ್ಚಿತ್ತ ಮಾಡಿದಾಗಲೂ ಸಹಿತ ಅದರಲ್ಲಿ ಲೋಪಗಳು ಕಂಡು ಬರ್ತವೆ. ಆ ಲೋಪಗಳ ಪರಿಹಾರ ಆಗಬೇಕಾದರೆ ಅವೇನು ಮಾಡಬೇಕು ಅಂತ ಹೇಳಿದರೆ ಭಗವಂತನ ನಾಮ ಸಂಕೀರ್ತನೆ ನಾವು ಮಾಡಬೇಕು ಅಂತ ಹೇಳ್ತಾರೆ ಶುಕಾಚಾರ್ಯರು. ಸ್ಮೃತ್ಯಾಚನಾಮೋಕ್ತ್ಯ ಜಪಕರ್ಮ ಕ್ರಿಯಾದಿಷು ನೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಕೃತಂತು ಮಯಾ ದೇವ ಪರಿಪೂರ್ಣಂ ತದಸ್ತುತೆ ಅಂತ ನಾವೆಲ್ಲ ಪೂಜೆ ಆದಮೇಲೆ ಜಪ ಆದ ಮೇಲೆ ಈ ಮಾತನ್ನು ಈ ಸ್ತೋತ್ರವನ್ನು ನಾವು ಹೇಳ್ತೇವೆ, ನಾವು ಈ ಮಂತ್ರವನ್ನು ಹೇಳ್ತೇವೆ. ನಾವು ಏನು ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ. ನಾವು ಜಪ ಮಾಡಬೇಕಾದರೆ ಸರಿಯಾದ ಮಂತ್ರೋಚ್ಚಾರಣೆ ಮಾಡುವುದಿಲ್ಲ, ತುಂಬ ಗಡಿಬಿಡಿ ಇರುತ್ತೆ, ಆಫೀಸಿಗೆ ಹೋಗಬೇಕಾಗುತ್ತೆ, ಸ್ಪಷ್ಟವಾಗಿ ಮಂತ್ರೋಚ್ಚಾರಣೆ ಮಾಡಲಿಕ್ಕೆ ಆಗುವುದಿಲ್ಲ. ನಮ್ಮ ಹತ್ರ ಮಂತ್ರಹೀನತೆ ಇದೆ, ತಂತ್ರಹೀನತೆ ಇದೆ, ಕ್ರಿಯಾಹೀನತೆ ಇದೆ. ಸರಿಯಾದ ರೀತಿಯಲ್ಲಿ ನಾವು ತಂತ್ರ ಮಾಡಲಿಕ್ಕೆ ಸಾಧ್ಯವಿಲ್ಲ, ಕ್ರಿಯೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಮುಖ್ಯವಾಗಿ ಭಕ್ತಿಹೀನಂ. ನಾವು ಜಪ ಮಾಡಬೇಕಾದ್ರೆ ಮನಸ್ಸು ಎಲ್ಲೆಲ್ಲೋ ಇರುತ್ತೆ ನಮ್ಮದು. ಅದು ಜಪ ಆಗಿರಬಹುದು, ಪೂಜೆ ಆಗಿರಬಹುದು, ಏನು ಮಾಡಬೇಕಾದ್ರೂ ಮನಸ್ಸು ಎಲ್ಲೆಲ್ಲೋ ಇರುತ್ತೆ ನಮ್ಮದು. ನಾವು ರಾಘವೇಂದ್ರ ಮಠಕ್ಕೆ ಅಂತ ಬರ್ತೇವೆ, ಸಂಕಲ್ಪ ಮಾಡಿ ಬಂದಿರ್ತೇವೆ, ಮನೆಯಲ್ಲಿ ಒಳ್ಳೆಯ ಏಕಾಗ್ರ ಮನಸ್ಸಿಂದ ಪ್ರಾರ್ಥನೆ ಮಾಡಬೇಕು ಅಂತ ಮಠಕ್ಕೆ ಬಂದಿರ್ತೇವೆ. ಮಠಕ್ಕೆ ಬಂದ ಮೇಲೆ ಒಳ್ಳೆಯ ಇವತ್ತಿನ ಕಾಲದ 5,000ದ ಒಂದು ಒಳ್ಳೆಯ ಚಪ್ಪಲಿಯನ್ನು ಹಾಕ್ಕೊಂಡು ಬಂದಿರ್ತೇವೆ. ಅದನ್ನು ಹೊರಗೆ ಇಟ್ಟಿರ್ತೇವೆ, ಒಳಗೆ ಬರ್ತೇವೆ. ನಾವು ಒಳಗೆ ಬಂದ ಮೇಲೆ ನಮ್ಮ ಮನಸ್ಸು ಏನಾಗಿರುತ್ತೆ ಆ ಸಂದರ್ಭದಲ್ಲಿ, ದೇವರಿಗೆ ನಮಸ್ಕಾರ ಆಗ್ತಾ ಇರ್ತೇವೆ, ಮನಸ್ಸು ಮಾತ್ರ ಹೊರಗೆ ಇರುತ್ತೆ. ನಮ್ಮ ಚಪ್ಪಲಿ ಬಹಳ ಕಾಸ್ಟ್ಲಿ ಚಪ್ಪಲಿ, ಅದು 5,000 ಚಪ್ಪಲಿ. ಅದು ಯಾರು ತಗೊಂಡು ಹೋಗ್ತಾರೋ ಏನೋ, ಏನಾಗುತ್ತೋ ಏನೋ, ಆದಷ್ಟು ಬೇಗ ನಾವು ಹೊರಗೆ ಹೋಗಿ ಆ ಚಪ್ಪಲಿ ಹಾಕೊಳ್ಬೇಕು ಅಂತೇಳಿ ಆ ಮನಸ್ಸು ಪ್ರದಕ್ಷಿಣೆ ಹಾಕ್ತಾ ಇರುತ್ತೆ, ರಾಘವೇಂದ್ರ ಸ್ವಾಮಿ ನಮಸ್ಕಾರ ಮಾಡ್ತಾ ಇರುತ್ತೆ, ಮನಸ್ಸು ಮಾತ್ರ ಹೊರಗೆ ಇರುತ್ತೆ ನಮ್ಮದು. ಆವಾಗ ಏನಾಗುತ್ತೆ, ಆ ಮನಸ್ಸಲ್ಲೇನು ಭಕ್ತಿ ಬರಬೇಕು ಭಗವಂತನ ಬಗ್ಗೆ, ರಾಯರ ಬಗ್ಗೆ, ಅದು ಮಾಯವಾಗಿ ಬಿಟ್ಟು ಆ ಭಕ್ತಿ ಆ ಚಪ್ಪಲಿ ಮೇಲೆ ಇದ್ದು ಬಿಡುತ್ತೆ. ಆವಾಗ ಭಕ್ತಿ ಅಂದರೆ ಏನು? ಯಾರನ್ನು ನಾವು ಚೆನ್ನಾಗಿ ಧ್ಯಾನ ಮಾಡ್ತೇವೋ ಅದು ನಿಜವಾದ ಭಕ್ತಿ. ನಮ್ಮ ಧ್ಯಾನ ಎಲ್ಲಿರುತ್ತೆ? ಆ ಚಪ್ಪಲಿ ಮೇಲೆ ಇರುತ್ತೆ. ಆದ್ದರಿಂದ ಆ ಭಗವಂತನಲ್ಲಿ ಮನಸ್ಸು ಹೋಗುವುದಿಲ್ಲ. ಆದ್ದರಿಂದ ಇಷ್ಟೆಲ್ಲ ಲೋಪಗಳಾಗ್ತವೆ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಯತ್ಕೃತಂತು ಮಯಾ ದೇವ. ನಾವು ಮಾಡ್ತಕ್ಕಂತಹ ಸಾಧನೆಗಳು ಅತ್ಯಂತ ಅಲ್ಪವಾಗಿರ್ತಕ್ಕಂಥದ್ದು. ನಾವು ತಿಳ್ಕೊಂಡಿರ್ತೇವೆ ಇವತ್ತು ನಾವು 3 ಗಂಟೆ ಪೂಜೆ ಮಾಡಿದ್ದೇವೆ ಅಂತ ಹೇಳಿ. 3 ಗಂಟೆ ಭಾಷ್ಯವಾಗಿ ನಾವು ಇವತ್ತು 3 ಗಂಟೆ ಪೂಜೆ ಮಾಡಿರ್ಬೋದು. ನಮ್ಮ ಮನಸ್ಸು ಮಾತ್ರ ಆ ಹೊತ್ತಿನಲ್ಲಿ ದೇವರ ಹತ್ರ ನಿಂತುಕೊಳ್ಳುವುದು ಕೆಲವೇ ಕ್ಷಣ ಹೊರತು ಆ 3 ಗಂಟೆ ನಮ್ಮ ಮನಸ್ಸು ದೇವರ ಹತ್ರ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಇವತ್ತಿನ ಕಲಿಕಾಲದಲ್ಲಿ. ಆದ್ದರಿಂದ ನಾವೆಷ್ಟು ಮಾಡಿರ್ತೇವೆಯೋ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡಪ್ಪ ಅಂತ ಹೇಳಿ ಆ ಪ್ರಾರ್ಥನೆ ಮಾಡ್ತಕ್ಕಂಥ ಮಂತ್ರ ಇದೆ. ಅದು ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಕೃತಂತು ಮಯಾದೇವ ಪರಿಪೂರ್ಣಂ ತತಸ್ತುತೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಂತ್ರ. ಆ ಭಗವಂತನ ನಾಮ ಸಂಕೀರ್ತನೆ ಮಾಡಬೇಕು ನಾವು. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಹೇಳಿ ಆ ಭಗವಂತ ನಾಮ ಸಂಕೀರ್ತನೆ ಮಾಡಿದಾಗ ಎಲ್ಲ ಪಾಪಗಳನ್ನು, ಲೋಪ ನಿಮಿತ್ತವಾದ ಪಾಪಗಳನ್ನು ಪರಿಹಾರ ಮಾಡಿಬಿಡುತ್ತೆ. ಅಂತಹ ತಾಕತ್ತು ಭಗವಂತನ ನಾಮ ಸಂಕೀರ್ತನೆಯಲ್ಲಿ ಅಡಕವಾಗಿದೆ ಅಂತ ಹೇಳ್ತಾರೆ. ಅದು ಕಲಿಕಾಲದಲ್ಲಿ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಗೆ ದೇವರು. ಕಲಿಕಾಲದಲ್ಲಿ ಎಷ್ಟೋ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ತುಂಬ ಸಾಧನೆ ಮಾಡಬೇಕು. ಮಾಡಿದಾಗ ಭಗವಂತನ ಆಗಲಿಕ್ಕೆ ಸಾಧ್ಯ. ಆದರೆ ಕಲಿಕಾಲದಲ್ಲಿ ಮಾತ್ರ ಬಹಳ ಅಲ್ಪವಾಗಿರ್ತಕ್ಕಂತಹ ಪ್ರಯತ್ನದಿಂದ ಆ ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡಲು ಸಾಧ್ಯ ಇದೆ ಅಂತ ಹೇಳ್ತಾರೆ. ಏನು? ನಾಮ ಸಂಕೀರ್ತನೆ ಮಾಡಿದ್ರೂ ಸಾಕು. ನಮಗೆ ಆರೋಗ್ಯ ಸರಿ ಇಲ್ಲ, ಪೂಜೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಜಪ ಮಾಡ್ಲಿಕ್ಕೆ ಆಗುವುದಿಲ್ಲ, ಬಹಳ ಕಷ್ಟವಾಗ್ತಾ ಇದೆ. ಹಾಸಿಗೆಯಲ್ಲಿ ಇದ್ದುಕೊಂಡೇ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ನಾರಾಯಣಾಯ ನಮಃ, ಕೇಶವಾಯ ನಮಃ ಇಷ್ಟು ಭಗವಂತನ ನಾಮ ಸಂಕೀರ್ತನೆ ಮಾಡಿದ್ರೂ ಸಾಕು, ನಮಗೆ ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳಿ ಕಲಿಕಾಲದ ಮಹಿಮೆಯನ್ನು ಹೇಳ್ತಾರೆ. ಕಲಿಕಾಲದಲ್ಲಿ ಇಷ್ಟು ದೊಡ್ಡ ಫಲವನ್ನು, ಆ ಸಾಮರ್ಥ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ
ಅಂತಹ ನಾಮ ಸಂಕೀರ್ತನೆಯನ್ನು ಮಾಡಿದರೆ ಎಲ್ಲ ಪಾಪಗಳು ಪರಿಹಾರವಾಗುತ್ತೆ ಅಂತ ಯಾವ ತರಹವಾಗಿ ನೂರಾರು ಹಕ್ಕಿಗಳು ಮರದಲ್ಲಿ ಕೂತ್ಕೊಂಡಿರ್ತವೆ. ಒಂದು ಕಲ್ಲನ್ನು ಬಿಸಾಡಿದರೆ ಸಾಕು, ಆ ಎಲ್ಲ ಹಕ್ಕಿಗಳು ಹೋಗೋಗ್ಬಿಡ್ತವೆ, ಹಾರೋಗಿಬಿಡ್ತವೆ. ಹಾಗೆ ನೂರಾರು ಸಾವಿರಾರು ಪಾಪಗಳಿವೆ, ಆದರೆ ಒಂದೇ ಒಂದು ಕಲ್ಲು ಯಾವುದು ಅಂತ ಹೇಳಿದರೆ ಭಗವಂತನ ನಾಮ ಸಂಕೀರ್ತನೆ ಎಂಬ ಒಂದು ಕಲ್ಲನ್ನು ಬಿಸಾಡಿಬಿಟ್ರೆ, ನಾವು ಧ್ಯಾನ ಮಾಡಿಬಿಟ್ರೆ ಆ ಎಲ್ಲ ಪಾಪಗಳೆಂಬತಕ್ಕಂತಹ ಆ ಹಕ್ಕಿಗಳು ಎಲ್ಲ ಹೊರಗೆ ಹೋಗಿಬಿಡ್ತಾವಂತ. ಅಂತಹ ತಾಕತ್ತು ಭಗವಂತನ ನಾಮ ಸಂಕೀರ್ತನ ಅಡಗವಾಗಿದೆ ಅಂತ ಹೇಳಿ ಶುಕಾಚಾರ್ಯರು ಪರೀಕ್ಷಿತರಿಗೆ ಹೇಳ್ತಾ, ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಒಂದು ಕಥೆಯನ್ನು ಆ ಶುಕಾಚಾರ್ಯರು ಹೇಳ್ತಾರೆ. ಅಜಾಮೇಳ ಎಂಬತಕ್ಕಂಥವನು ಒಳ್ಳೆಯ ಭಗವದ್ಭಕ್ತ. ಅವನು ತನ್ನ ತಂದೆ ಮಾಡತಕ್ಕಂತಹ ಭಗವತ್ ಸೇವೆಯಲ್ಲಿ ತಾನು ವಿಶೇಷವಾಗಿ ಸಹಕಾರವನ್ನು ಮಾಡ್ತಾ, ತಂದೆಗೆ ದೇವರ ಪೂಜೆಗೆ ಬೇಕಾಗಿರ್ತಕ್ಕಂತಹ ಸಲಕರಣೆಗಳು, ತುಳಸಿ, ಪುಷ್ಪ, ಇವೆಲ್ಲವನ್ನು ಫಲವಸ್ತುಗಳು ಇವೆಲ್ಲ ತಾನು ತೆಗೆದುಕೊಂಡು ಬಂದು ಆ ಭಗವಂತನ ಸೇವೆಗೆ ತನ್ನ ತಂದೆ ತಾನು ತೊಡಗಿಕೊಂಡಿದ್ದಾರೆ. ಅದರಲ್ಲಿ ತಾವು ಸಹಿತ ತಮ್ಮ ಸಹಕಾರವನ್ನು ಕೊಡ್ತಾ ಇದ್ರಂತೆ. ಅಷ್ಟು ಒಳ್ಳೆಯ ಸಾತ್ವಿಕ ವ್ಯಕ್ತಿ. ಆದರೆ ಒಂದು ಸಂದರ್ಭದಲ್ಲಿ ಅಜಾಮಿಳ ತಾನು ಭಗವಂತನ ಸೇವೆಗೋಸ್ಕರ ಫಲಪುಷ್ಪಾದಿಗಳನ್ನು ತಗೊಂಡು ಹೋಗಬೇಕು ಅಂತ ಹೋದಾಗ ದಾರಿಯಲ್ಲಿ ಒಂದು ದೃಶ್ಯವನ್ನು ತಾನು ಕಾಣ್ತಾನೆ. ಒಬ್ಬ ಸ್ತ್ರೀ ಪುರುಷರು ಮಿಥುನ ಕ್ರಿಯೆಯಲ್ಲಿ ತಾವು ತೊಡಗಿಕೊಂಡಿದ್ದಾರೆ. ಅದನ್ನು ಕಂಡಾಗ ಅವನ ಮನಸ್ಸಿನಲ್ಲಿ ಪ್ರಾರಬ್ಧ ಕರ್ಮವಶಾತ್ ಒಂದು ಆಸೆ ಹುಟ್ಟಿಬಿಡ್ತು. ನಾನು ಈ ಕಾರ್ಯವನ್ನು ಮಾಡಬೇಕು ಅಂತ ಆಸೆ ಹುಟ್ಟಿಬಿಡ್ತು. ಆಸೆ ಹುಟ್ಟಿ ತಾನು ಒಬ್ಬ ವೇಶ್ಯಾಸ್ತ್ರೀಯ ಸಂಪರ್ಕ ಮಾಡ್ಕೊಂಡು ಬಿಡ್ತಾನೆ. ನೋಡಿ, ಎಷ್ಟು ಒಳ್ಳೆ ಸಾತ್ವಿಕ ವ್ಯಕ್ತಿ, ಒಳ್ಳೆ ಭಗವದ್ಭಕ್ತ. ಆರ ಒಂದು ಪ್ರಾರಬ್ಧ ಕರ್ಮ ಯಾವ ತರಹವಾಗಿ ಒಬ್ಬ ವ್ಯಕ್ತಿಯನ್ನು ಅನ್ಯ ಮಾರ್ಗ ಕರ್ಕೊಂಡು ಹೋಗುತ್ತೆ ಎಂಬುದಕ್ಕೆ ಅಜಾಮೇಳ ಸಾಕ್ಷಿ. ಅಜಾಮೇಳ ಕೇವಲ ಭಗವಂತನ ಸೇವೆಗೋಸ್ಕರ ತಾನು ತನ್ನ ಜೀವನವನ್ನು ಮುಡುಪಾಗಿಟ್ಟವೋ ಅಂತಹ ಅಜಾಮೇಳ ಒಂದೇ ಒಂದು ಪ್ರಸಂಗದಲ್ಲಿ ತಾನು ದಾರಿ ತಪ್ಪಿ ಬಿಟ್ಟಿದ್ದಾನೆ. ಸ್ತ್ರೀ ಸಂಗಮವನ್ನು ಮಾಡಿದ್ದಾನೆ. ಪೂರ್ತಿ ಅವಳಲ್ಲೇ ತನ್ನ ರತನಾಗಿ ಬಿಟ್ಟಿದ್ದಾನೆ. ಅವಳಿಗೋಸ್ಕರ ಏನು ಬೇಕಾದರೂ ದರೋಡೆ ಮಾಡುವುದು, ಮಾಡಬಾರದು ಏನು ಕೆಲಸ ಮಾಡಬೇಕು ಎಲ್ಲ ಕೆಲಸವನ್ನು ತಾನು ಮಾಡ್ತಾ ಇದ್ದಾನಂತೆ ಅಜಾಮೇಳ. ಏನೇನು ಮಾಡಬಾರದು ಎಲ್ಲ ಕೆಲಸವನ್ನು ತಾನು ಮಾಡಿದ್ದ. ದರೋಡೆ ಮಾಡುವುದು, ಮತ್ತೊಂದು ಕೆಲಸ ಮಾಡುವುದು ಎಲ್ಲವನ್ನು ತಾನು ಮಾಡಿಬಿಟ್ಟಿದ್ದಾನೆ. ಹೀಗೆ ಮಾಡ್ತಾ 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 ಅವರಿಗೆ ಮಕ್ಕಳು ಹುಟ್ಟಿದ್ದಾರೆ, ವಯಸ್ಸು ಆಗಿದೆ. ವಯಸ್ಸಾಗಿ ಹಾಸಿಗೆ ಹಿಡ್ಕೊಂಡು ಬಿಟ್ಟಿದ್ದಾನೆ. ಇನ್ನೇನೋ ಮರಣದ ಸಮಯ ಹತ್ತಿರ ಬಂದು ಬಿಟ್ಟಿದೆ. ಯಮನ ಕಿಂಕರರು ತಾವು ಬಂದಿದ್ದಾರಂತೆ. ಅಜಾಮೇಳನನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿ, ಮಹಾಪಾಪಿಷ್ಠನಾಗಿದ್ದಾನೆ, ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಅವನ ಕೊರಳಿಗೆ ಕುಣಿಕೆಯನ್ನು ಹಾಕುವುದಕ್ಕೋಸ್ಕರ ಬಂದುಬಿಟ್ಟಿದ್ದಾರೆ, ಸನ್ನದ್ಧರಾಗಿದ್ದಾರೆ. ಆ ಪ್ರಸಂಗದಲ್ಲಿ ಇದನ್ನೆಲ್ಲ ಅಜಾಮೇಳ ತಾನು ನೋಡ್ತಾ ಇದ್ದಾನೆ. ಯಮಭಟರು ಬರುವುದು, ತನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಬರುವುದು, ಕುಣಿಕೆಯನ್ನು ಹಾಕಲಿಕ್ಕೆ ತಯಾರಾಗಿದ್ದಾರೆ. ಆವಾಗ ಅಜಾಮೇಳನಿಗೆ ಬಹಳ ಭಯ ಆಗಿಬಿಡ್ತು. ಅಯ್ಯೋ, ನನ್ನ ಜೀವ ಹೋಗಿಬಿಡುತ್ತೆ, ಯಮ ಕಿಂಕರ ಕರ್ಕೊಂಡು ಹೋಗ್ತಾರ ನನ್ನನ್ನು ಎಂಬತಕ್ಕಂತಹ ಭಯ ಉಂಟಾಗಿಬಿಡ್ತು. ಆವಾಗ ಜೋರಾಗಿ ಅವನ ಮಕ್ಕಳು, ಆ ಮಕ್ಕಳಲ್ಲಿ ಕೊನೆಯ ಮಗ ನಾರಾಯಣ ಅಂತ ಹೆಸರಿಟ್ಟು ಬಿಟ್ಟಿದ್ರು ಅಜಾಮೇಳ. ಆ ಮಗು ಆಟ ಆಡ್ತಾ ಇರೋದು ನೋಡಿದ ಅಂತೆ ಅಜಾಮೇಳ. ಆ ಕ್ಷಣ ಯಮನ ಭಟರು ಕಂಡಿದ್ದಾರೆ, ಕುಣಿಕೆಯನ್ನು ಹಾಕಲಿಕ್ಕೆ ಹೊರಟಿದ್ದಾರೆ. ಆ ಕ್ಷಣದಲ್ಲಿ ತನ್ನ ಮಗನನ್ನು ಕಂಡಿದ್ದಾನೆ ಅಜಾಮೇಳ. ನಾರಾಯಣ ಅಂತ ಅವನಿಗೆ ಹೆಸರು. ಆ ನಾರಾಯಣ ಅಂತ ಹೆಸರಿನ ತನ್ನ ಮಗನನ್ನು ಕರೆದಿದ್ದಾನೆ. ಮಗನನ್ನು ಕಂಡಿದ್ದಾನೆ. ಕಂಡು ಜೋರಾಗಿ ಕರ್ದ ಅಂತ, ನಾರಾಯಣ ಅಂತ ಕರ್ದ ಅಂತ. ನೋಡಿ, ಮಕ್ಕಳಿಗೆ ಒಳ್ಳೆಯ ಹೆಸರನ್ನು ಇಡಬೇಕು ನಾವು. ಒಳ್ಳೆಯ ಹೆಸರನ್ನು, ದೇವರ ಹೆಸರನ್ನು ಮಕ್ಕಳಿಗಿಟ್ಟರೆ ಅದರಿಂದ ಅನೇಕ ಉಪಯೋಗಗಳಿವೆ ನಮಗೆ. ಮಕ್ಕಳಿಗೆ ಹೆಸರಿಡುವುದು ಯಾಕೆ ಅಂತ ಹೇಳಿದ್ರೆ, ಆ ಮಗುವಿನ ಹೆಸರನ್ನು ಕರೆದಾಗ ಅಲ್ಲಿರ್ತಕ್ಕಂತಹ ಭಗವಂತನ ಸ್ಮರಣೆ ಬರಬೇಕೆಂಬ ಉದ್ದೇಶ ಇಟ್ಟುಕೊಂಡು ದೇವರ ಹೆಸರನ್ನು ಮಕ್ಕಳಿಗೆ ಇಡುವುದು. ಇವತ್ತೇನೇನೋ ಹೆಸರಿಡ್ತಾರೆ, ಅಯಾನ್, ವಿಯಾನ್, ಭಯಾನ್ ಅಂತ ಏನೇನೋ ಹೆಸರಿಡ್ತಾರೆ ಇವತ್ತು. ಆ ಶಬ್ದಗಳ ಅರ್ಥವೂ ನಮಗೆ ಗೊತ್ತಾಗೋದಿಲ್ಲ ಇವತ್ತು. ಅಂತಹ ಪ್ರಸಂಗ ಇವತ್ತು ನಾವು ನೋಡ್ತಾ ಇರ್ತೇವೆ. ನಾವು ಆ ಮಕ್ಕಳಿಗೆ ಒಳ್ಳೆಯ ಹೆಸರು ಇಡಬೇಕು. ನಾವು ಬೇಕಾ ಹೊಸ ಹೊಸ ಹೆಸರು ಇಡ್ರಿ, ಆದರೆ
ದೇವರಿಗೆ ಸಂಬಂಧಪಟ್ಟ ಹೆಸರಿರಲಿ ಅಂತ ನಾವು ಚಿಂತನೆ ಮಾಡಬೇಕು. ಆ ಅಜಾಮಿಳ ನಾರಾಯಣ ಅಂತ ತನ್ನ ಮಗನಿಗೆ ಹೆಸರಿಟ್ಟಿದ್ದ. ಆ ನಾರಾಯಣ ಅಂತ ಹೆಸರಿನಿಂದ ತನ್ನ ಮಗನನ್ನು ಕರೆದಿದ್ದಾನೆ. ಆ ಕ್ಷಣದಲ್ಲಿ ಆ ಸ್ಥಳಕ್ಕೆ ವಿಷ್ಣುದೂತರು ಬಂದು ಬಿಟ್ರಂತೆ. ವಿಷ್ಣುದೂತರು ಬಂದರು, ಯಮಭಟರನ್ನು ತಡಿತಾ ಇದ್ದಾರೆ. ಯಮಭಟರು ಕೇಳ್ತಾ ಇದ್ದಾರಂತೆ, ಯಾಕೆ ತಡಿತಾ ಇದ್ದೀರಿ ನೀವು? ಇಲ್ಲ, ಇವನನ್ನು ನೀವು ಬಿಟ್ಟು ಬಿಡಬೇಕು, ಅಜಾಮಿಳನನ್ನು. ಅವನು ಯಮಲೋಕಕ್ಕೆ ಹೋಗಲು ಅರ್ಹನಲ್ಲ ಅಂತ ಹೇಳಿದರು ವಿಷ್ಣುದೂತರು. ಯಮಭಟರಿಗೆ ಆಶ್ಚರ್ಯ ಆಯಿತು, ಏನು ಹೇಳ್ತಾ ಇದ್ದೀರಿ ನೀವು? ಈ ಅಜಾಮಿಳ ಮಹಾಪಾಪಿಷ್ಟ. ಇವನು ಏನೇನು ಪಾಪಗಳನ್ನು ಮಾಡಬಾರದು ಎಲ್ಲ ಪಾಪಗಳನ್ನು ತಾನು ಮಾಡಿಬಿಟ್ಟಿದ್ದಾನೆ. ಪಾಪದ ಕೊಡ ತುಂಬಿಬಿಟ್ಟಿದೆ ಅವನಲ್ಲಿ. ಆದ್ದರಿಂದ ಇಂತಹ ಪಾಪಿಷ್ಟ ಅವನು ಯಮಲೋಕಕ್ಕೆ ಹೋಗಲು ಸಮರ್ಥನಾಗಿದ್ದಾನೆ, ಅರ್ಹನಾಗಿದ್ದಾನೆ. ಅಂಥವನನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾ ಇದ್ದೀರಿ, ಏನಾಗಿದೆ ನಿಮಗೆ ಅಂತ ಹೇಳಿ ಯಮಭಟರು ವಿಷ್ಣುದೂತರ ಬಳಿ ತಾವು ಕೇಳಿಕೊಂಡಾಗ ವಿಷ್ಣುದೂತರು ಹೇಳ್ತಾರಂತೆ, ಮಹಾಪಾಪಗಳನ್ನು ಮಾಡಿದ್ದಾನೆ, ಆದರೂ ಬಿಟ್ಟು ಬಿಡಿ ಅಂತ ಹೇಳ್ತಾನಂತೆ. ಯಮಭಟ್ರು ಹೇಳ್ತಾರಂತೆ, ನಿಮ್ಮ ತಲೆ ಸರಿ ಇದೆ ಅಂತ ಕೇಳ್ತಾರೆ ಯಮಭಟ್ರು. ತಲೆ ಸರಿ ಇದೆ ನಿಮಗೆ? ಏನಾದರೂ ಅಪ್ಪಿತಪ್ಪಿ ಯಾರನ್ನೋ ನೀವು ವೈಕುಂಠ ಕರ್ಕೊಂಡು ಹೋಗಬೇಕಾದವರು ಅಪ್ಪಿತಪ್ಪಿ ಬಂದು ಬಿಟ್ಟಿದ್ದೀರಿ ನೀವು ಅಂತ ಕೇಳಿದರೆ ವಿಷ್ಣುದೂತರು ಹೇಳ್ತಾರಂತೆ, ನಾವು ಸರಿಯಾದ ದಾರಿಗೆ ನಾವು ಬಂದಿದ್ದೇವೆ, ನಮ್ಮ ಈ ಒಂದು ಲೊಕೇಶನ್ ಸರಿಯಾಗಿ ಇದೆ ಅಂತ ಹೇಳ್ತಾರಂತೆ ವಿಷ್ಣುದೂತರು. ಸರಿಯಾದ ಲೊಕೇಶನ್ಗೆ ನಾವು ಬಂದಿದ್ದೇವೆ, ಇನ್ನು ಭಗವದ್ಭಕ್ತ ಅಂತ ಹೇಳ್ತಾರಂತೆ. ನಾನು ಹೇಗೆ ಹೇಳ್ತೀರಿ ನೀವು ಅಂತ ಯಮಭಟ್ರು ಹೇಳಿದಾಗ, ಇವನು ಪಾಪವನ್ನು ಮಾಡಿದ್ದಾನೆ, ಬೇಕಾದಷ್ಟು ಪಾಪಗಳನ್ನು ಮಾಡಿದ್ದಾನೆ. ಆದರೆ ಇಷ್ಟೆಲ್ಲ ಪಾಪಗಳನ್ನು ಮಾಡಿದ್ರೂ ಸಹಿತ ಕೊನೆ ಕಾಲದಲ್ಲಿ ನಾರಾಯಣ ಅಂತ ತಾನು ಕರೆದಿದ್ದಾನೆ. ಆದ್ದರಿಂದ ನಾರಾಯಣ ಅಂತ ಹೇಳಿ ಭಗವಂತನ ನಾಮ ಸಂಕೀರ್ತನೆ ಮಾಡಿದ್ದಾನೆ. ಆ ಒಂದು ನಾಮ ಸಂಕೀರ್ತನೆ ಅವನೆಲ್ಲ ಪಾಪಗಳನ್ನು ಪರಿಹಾರ ಮಾಡಿಬಿಟ್ಟಿದೆ. ಆದ್ದರಿಂದ ಅವನಲ್ಲಿ ಯಾವುದೇ ಪಾಪ ಉಳಿದಿಲ್ಲ. ಆದ್ದರಿಂದ ಪಾಪ ಮಾಡಿದರೆ ತಾನೇ ಯಮಲೋಕಕ್ಕೆ ಹೋಗಬೇಕು, ಪಾಪನೇ ಉಳಿದಿಲ್ಲ, ಆದ್ದರಿಂದ ಯಮಲೋಕಕ್ಕೆ ಅರ್ಹನಲ್ಲ ಅಂತ ಹೇಳಿ ವಿಷ್ಣುದೂತರು ಯಮದೂತರಿಗೆ ತಾವು ಹೇಳ್ತಾರಂತೆ. ಹೇಳಿ ಯಮದೂತರನ್ನು ತಾವು ಕಳಿಸಿಯೇ ಬಿಡ್ತಾರಂತೆ. ಇದರ ಬಗ್ಗೆ ಚರ್ಚೆ ಮಾಡುವುದೇ ಬೇಡ, ನೀವು ಹೋಗಿಬಿಡಿ ಅಂತ ಕಳಿಸಿ ಬಿಡ್ತಾರಂತೆ. ಯಮದೂತರು ಅವನು ಸೀದಾ ಯಮಲೋಕಕ್ಕೆ ತಾವು ಹೋಗಿಬಿಡ್ತಾರೆ. ವಿಷ್ಣುದೂತರು ಹೀಗೆ ಹೇಳಿ ತಾವು ಹೊರಟು ಹೋಗಿಬಿಡ್ತಾರೆ. ಇದನ್ನೆಲ್ಲ ಅಜಾಮಿಳ ತಾನು ನೋಡ್ತಾ ಇದ್ದಾನೆ. ಒಬ್ಬ ಇದ್ದಕ್ಕಿದ್ದ ಹಾಗೆ ಅಜಾಮಿಳಿಗೆ ಬಹಳ ದುಃಖ ಆಯಿತಂತೆ. ಎಷ್ಟು ಪಾಪವನ್ನು ನಾನು ಮಾಡಿದ್ದೇನೆ, ಒಂದು ಸಾತ್ವಿಕ ಮಾರ್ಗದಲ್ಲಿ ಹೋಗತಕ್ಕಂತಹ ನಾನು ದಾರಿ ತಪ್ಪಿ, ಯಾವುದೋ ಒಂದು ನಿಮಿತ್ತ ದಾರಿ ತಪ್ಪಿ ಮಾಡಬಾರ್ದು ಎಲ್ಲ ಪಾಪವನ್ನು ಮಾಡಿಬಿಟ್ಟಿದ್ದೇನೆ. ಯಮದೂತರು ನನ್ನನ್ನು ಕರ್ಕೊಂಡು ಹೋಗಬೇಕಾಗಿತ್ತು, ಆದರೆ ಭಗವಂತನ ಕರುಣೆ, ನಾನು ನಾರಾಯಣ ಅಂತ ಒಂದು ಶಬ್ದ ಕರೆದದ್ದಕ್ಕೆ, ಪದವನ್ನು ಕರೆದದ್ದಕ್ಕೆ ಆ ಭಗವಂತ ತನ್ನ ದೂತರನ್ನು ಕಳಿಸಿ ಯಮಭಟರಿಂದ ಯಮಲೋಕಕ್ಕೆ ಹೋಗಬೇಕಾದ ನನ್ನನ್ನು ತಾನು ಉಳಿಸಿಬಿಟ್ಟಿದ್ದಾನೆ. ಎಂತಹ ಭಗವಂತನ ಕರುಣೆ, ಎಂತಹ ಪಾಪಿಷ್ಟ ನಾನು, ಅಂತಹ ಪಾಪಿಷ್ಟ ಅಂತ ನನ್ನನ್ನು ಭಗವಂತ ಅನುಗ್ರಹ ಮಾಡಿದ್ದಾನೆ. ಇನ್ನಾದರೂ ತಾನು ಉದ್ಧಾರ ಆಗಬೇಕು ಅಂತೇಳಿ ಅಜಾಮಿಳ ತಾನು ಉಳಿದ ಜೀವನವನ್ನು ಸಾತ್ವಿಕ ರೀತಿಯಲ್ಲಿ ಕಳೆದ ಅಂತ ಅಲ್ಲಿ ಆ ಮಾತನ್ನು ಹೇಳ್ತಾರೆ. ಯಮಭಟ್ಟರು ಹೋಗ್ತಾರಂತೆ ಯಮನ ಬಳಿ. ಇಲ್ಲ ಯಮ, ನಿಮಗೇನು ನಿನ್ನ ಆ ಸ್ಥಾನಕ್ಕೇನೋ ಒಂದು ಮಹತ್ವ ಇಲ್ಲ, ಗೌರವ ಇಲ್ಲ ಅಂತಾಗಿಬಿಟ್ಟಿದೆ. ಇವತ್ತು ಪಾಪಿಷ್ಟರೂ ಸಹಿತ ನಿಮ್ಮ ಲೋಕಕ್ಕೆ ಬರಲಿಕ್ಕೆ ಅವಕಾಶ ಇಲ್ಲ ಅಂತಾಗಿಬಿಟ್ಟಿದೆ. ಪಾಪಿಷ್ಟರ ಅಜಾಮಿಳ ಯಮಲೋಕಕ್ಕೆ ಬರಬೇಕಾಗಿತ್ತು, ಆದರೆ ವಿಷ್ಣುದೂತರು ತಡೆದು ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಯಮದೇವರು ಹೇಳ್ತಾರಂತೆ, ಅವರು ಸರಿಯೇ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಮದೇವರು ಹೇಳ್ತಾರಂತೆ, ಸರಿಯೇ ಮಾಡಿದ್ದಾರೆ ಅವರು. ಯಾಕೆಂತ ಹೇಳಿದರೆ ಪಾಪವನ್ನು ಅವನು ಮಾಡಿರಬಹುದು, ಆದರೆ ಭಗವಂತನ ನಾಮ ಸಂಕೀರ್ತನೆ ಮಾಡಿದ್ದರಿಂದ ಎಲ್ಲ ಪಾಪಗಳು ಪರಿಹಾರ ಆಗಿಬಿಟ್ಟಿದೆ. ಆದ್ದರಿಂದ ಅಜಾಮಿಳನಲ್ಲಿ ಪಾಪದ ಲೇಪ ಉಳಿದಿಲ್ಲ. ಅವನು ವಿಷ್ಣು ಲೋಕಕ್ಕೆ ಹೋಗಬೇಕಾದವನು, ಅವನನ್ನು ಕರ್ಕೊಂಡು ಬರಲಿಕ್ಕೆ ಹೋದದ್ದು ನಿಮ್ಮ ತಪ್ಪು ಅಂತ ಹೇಳಿ ಯಮಧರ್ಮರಾಯ ಯಮಭಟರಿಗೆ ತಾವು ಹೇಳ್ತಾನಂತೆ. ಯಮಧರ್ಮರಾಯ ಹೇಳ್ತಾನಂತೆ, ಯಾರ ಮನೆಗೆ ನೀವು ಹೋಗಬಾರದು ಅಂತ ಹೇಳಿದರೆ, ಯಾರ ಮನೆಯಲ್ಲಿ ದೇವರ ಪೂಜೆ ನಡೀತಾ ಇರುತ್ತೆ, ಯಾರ ಮನೆಯಲ್ಲಿ ಪ್ರವಚನ ನಡೀತಾ ಇರುತ್ತೆ, ಯಾರ ಮನೆಯಲ್ಲಿ ಭಗವದ್ಭಕ್ತರಿರ್ತಾರೆ, ಅಂತಹ ಮನೆಗೆ ನೀವು ಖಂಡಿತವಾಗಿ ಹೋಗಲೇಬಾರದು ಅಂತ ಯಮನು ಯಮಭಟರಿಗೆ ತಾವು ಹೇಳ್ತಾರೆ. ಇಂತಹ ಅಜಾಮಿಳ
ಭಗವಂತನ ನಾಮ ಸಂಕೀರ್ತನೆಯ ಮೂಲಕ ಎಲ್ಲ ಪಾಪ ಕಳ್ಕೊಂಡು ತಾನು ಭಗವಂತನ ಲೋಕನು ಹೊಂದಿದ ಅಂತ ಇದೆ. ನಮಗೆಲ್ಲ ಸಂದೇಹ ಬರ್ಬೋದು, ಅಜಾಮಿಳ ಕರೆದದ್ದು ತನ್ನ ಮಗನನ್ನು, ಕೊನೆಯ ಕ್ಷಣದಲ್ಲಿ ತನ್ನ ಮಗನನ್ನು ಕರೆದದ್ದು, ನಾರಾಯಣ ಅಂತ ತನ್ನ ಮಗನನ್ನು ಕರೆದದ್ದು, ಹೊರತು ಭಗವಂತನನ್ನು ಕರೆದದ್ದಲ್ಲ. ಅಂತಹ ತನ್ನ ಮಗನನ್ನು ನಾರಾಯಣ ಅಂತ ಕರೆದದ್ದಕ್ಕೆ ವಿಷ್ಣು ಲೋಕ ಪ್ರಾಪ್ತಿ ಅಂತ ಹೇಳ್ತೀರಿ, ಇದು ಹೇಗೆ ಅಂತ ಹೇಳಿ ಸಂಶಯ ಬರ್ಬೋದು. ಮಧ್ವಾಚಾರ್ಯರು ಹೇಳ್ತಾರೆ, ಭಗವಂತನ ನಾಮ ಸಂಕೀರ್ತನೆ ಅಷ್ಟು ಮಾತ್ರ ಪಾಪ ಪರಿಹಾರಕ್ಕೆ ಕಾರಣವಲ್ಲ, ಭಗವಂತನ ನಾಮ ಸಂಕೀರ್ತನೆಯನ್ನು ನಾವು ಅತ್ಯಂತ ಭಕ್ತಿಯಿಂದ ಮಾಡಬೇಕು ಅಂತ ಹೇಳ್ತಾರೆ. ಆ ನಾಮ ಸಂಕೀರ್ತನೆ ಮಾಡಬೇಕಾದರೆ ಒಳಗೆ ಶುದ್ಧವಾದ ಅಂತಃಕರಣ ಇರಬೇಕು, ಒಳ್ಳೆಯ ಭಕ್ತಿಯಿಂದ ಭಗವಂತನ ನಾಮ ಸಂಕೀರ್ತನ ಮಾಡಬೇಕು, ಆವಾಗ ಭಗವಂತನ ಲೋಕ ಪ್ರಾಪ್ತಿ ಆಗುತ್ತೆ ಅಂತ ಆಚಾರ್ಯ ಮಧ್ವರು ಈ ಮಾತನ್ನು ಹೇಳ್ತಾರೆ. ಮತ್ತು ಅಜಾಮಿಳ ತಾನು ಹೇಗೆ ಭಗವಂತನನ್ನು ತಾನು ಅನುಗ್ರಹ ಪಡೆದ ಅಂತ ಹೇಳಿದ್ರೆ, ಅಜಾಮಿಳ ಒಳ್ಳೆಯ ಜ್ಞಾನಿ, ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಮಹಾಜ್ಞಾನಿ. ಜನ್ಮಾಂತರದ ಒಳ್ಳೆಯ ಜ್ಞಾನ ವಿದ್ಯೆಯನ್ನು ಪಡೆದುಕೊಂಡಿದ್ದಾನೆ. ಅವನು ಒಳ್ಳೆಯ ವಿದ್ವಾಂಸರು, ಒಳ್ಳೆಯ ಭಗವದ್ಭಕ್ತರು. ಪ್ರಾರಬ್ಧ ಕರ್ಮವಶಾತ್ ತಪ್ಪು ಮಾಡಿದ್ದಾನೆ ಆ ಸಂದರ್ಭದಲ್ಲಿ. ಆದರೆ ಅವನಿಗೆ ಭಗವಂತನ ಜ್ಞಾನ ಇದ್ದದ್ದರಿಂದ ಕೊನೆಯ ಕಾಲದಲ್ಲಿ ನಾರಾಯಣ ಅಂತ ತನ್ನ ಮಗನನ್ನು ಕರೆದಾಗ ಅವನಿಗೆ ತನ್ನ ಮಗನು ನೆನಪಾದದ್ದಲ್ಲ, ತನ್ನ ಮಗನ ಒಳಗೆ ಇರತಕ್ಕಂತಹ ಭಗವಂತನ ಸ್ಮರಣೆ ಆಯ್ತಂತ ಅವನಿಗೆ. ನಾರಾಯಣ ನಾಮಕನಾದ ಭಗವಂತನ ಸ್ಮರಣೆ ಅವನಿಗೆ ಬಂದುಬಿಟ್ಟಿದೆ ಅಂತ ಅಜಾಮಿಳನಿಗೆ. ಆ ಭಗವಂತನ ಗುಣಗಳ ಅನುಸಂಧಾನ ತಾನು ಆ ಕ್ಷಣದಲ್ಲಿ ಮಾಡ್ತಾ ಇದ್ದಾನೆ. ನಾರಾಯಣ ನನ್ನ ಕಾಪಾಡಪ್ಪ, ನಾನು ಮರೆತು ಬಿಟ್ಟೆ ನಿನ್ನನ್ನು ಅಂತ ಹೇಳಿ ಆ ಭಗವಂತನ ಗುಣಸಂಧಾನ ಮಾಡಿಕೊಂಡು ಆ ಭಗವಂತನ ಅತ್ಯಂತ ಭಕ್ತಿಯಿಂದ ಚಿಂತನೆ ಮಾಡಿದ. ಆದ್ದರಿಂದ ನಾರಾಯಣ ಅಂತ ಆ ಮಗ ನಿಮಿತ್ತ ಆದ ಹೊರತು ತನ್ನಿಮಿತ್ತವಾಗಿ ಭಗವಂತನ ಸ್ಮರಣೆ ಬಂದುಬಿಡ್ತು. ಅತ್ಯಂತ ಭಕ್ತಿಯಿಂದ ಭಗವಂತನ ನಾಮ ಸಂಕೀರ್ತನೆ ಚಿಂತನೆ ಮಾಡಿದ. ಆದ್ದರಿಂದ ಅಭಕ್ತ್ಯೋದಾಹೃತಂ ನೈಯೋ ಫಲದಾತ್ರ ಭವಿಷ್ಯತೆ ಅಂತ ಹೇಳ್ತಾರೆ. ಭಕ್ತಿಪೂರ್ವಕವಾಗಿ ಭಗವಂತನ ನಾಮ ಸಂಕೀರ್ತನೆ ಮಾಡಿದರೆ ಅದು ನಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ ಹೊರತು ಭಕ್ತಿ ಇಲ್ಲದೆ ಸುಮ್ಮನೆ ನಾವು ಮಾಡ್ತಾ ಇದ್ದರೆ ಅಲ್ಪವಾದ ಫಲವನ್ನು ಕೊಡಬಹುದು, ಆದರೆ ಪೂರ್ಣವಾದ ಫಲ ಬರೆಸಲಿಕ್ಕೆ ಸಾಧ್ಯವಿಲ್ಲ. ಆ ಭಗವದ್ ಅನುಗ್ರಹ ಆಗಬೇಕಾದರೆ ಅತ್ಯಂತ ಭಕ್ತಿಯಿಂದ ನಾಮ ಸಂಕೀರ್ತನೆ ಮಾಡಬೇಕು ಅಂತ ಅಜಾಮಿಳ ಅವು ನಾಮ ಸಂಕೀರ್ತನೆ ಮೂಲಕವೇ ಎಲ್ಲ ಪಾಪ ಪರಿಹಾರ ಮಾಡಿಕೊಂಡಿದ್ದಾನೆ. ಅದೇ ತರಹವಾಗಿ ಭಗವಂತನ ಅಚ್ಯುತ, ಅನಂತ, ಗೋವಿಂದ, ನಾರಾಯಣಾದಿ ಆ ಭಗವಂತ ನಾಮ ಸಂಕೀರ್ತನೆಗಳು ಮಾಡಿದಾಗ ನಮ್ಮ ಎಲ್ಲ ಕಲ್ಮಶಗಳು ಸಹಿತ ಪರಿಹಾರವಾಗಿ ಒಳ್ಳೆಯ ಶುದ್ಧವಾದ ಅಂತಃಕರಣವನ್ನು ಹೊಂದಿ ನಾವು ಭಗವಂತನ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ಆದ್ದರಿಂದ ಎಲ್ಲ ಪಾಪಗಳಿಗೆ ಒಳ್ಳೆಯ ಪ್ರಾಯಶ್ಚಿತ್ತ ಅಂತ ಹೇಳಿದರೆ ಭಗವಂತನ ನಾಮ ಸಂಕೀರ್ತನೆ ಅಂತ ಹೇಳಿ. ಆದ್ದರಿಂದ ನಮ್ಮ ಮನೆಗಳಲ್ಲಿ ನಾವು ಆದಷ್ಟು ದೇವರ ನಾಮ ಸಂಕೀರ್ತನೆ ಮಾಡಬೇಕು. ಅದಕ್ಕೋಸ್ಕರ ಹಿಂದೆ ಎಲ್ಲ ಮನೆಗಳಲ್ಲೆಲ್ಲ ಭಜನೆ ಮಾಡ್ತಾ ಇದ್ರು. ಇವತ್ತೆಲ್ಲ ಹೋಗಿಬಿಟ್ಟಿದ್ದ, ಕೆಲವು ಮನೆಗಳಲ್ಲಿವೆ ಇವತ್ತು ಸಹಿತ, ಎಷ್ಟೋ ಮನೆಗಳಲ್ಲಿ ಲೋಪ ಆಗಿಬಿಟ್ಟಿದೆ ಇವತ್ತು. ಆ ಮನೆಗಳಲ್ಲಿ ಆ ಸಾಯಂಕಾಲ ಹೊತ್ತು ಆ ಭಜನೆ ಮಾಡ್ತಾ ಇದ್ರು, ದೇವರ ಮುಂದೆ ಕೂತ್ಕೊಂಡು ಎಲ್ಲರೂ ಸರಿ ಭಜನೆ ಮಾಡ್ತಾ ಇದ್ರು. ಯಾಕೆಂತ ಹೇಳಿದ್ರೆ ಆದಷ್ಟು ನಮ್ಮ ಮನೆಯಲ್ಲಿ ಸಾತ್ವಿಕತನ ಇರಲಿ, ಒಳ್ಳೆಯ ವೈಬ್ರೇಷನ್ ಅಂತ ನಾವು ಇವತ್ತು ಹೇಳ್ತೇವೆ. ನಾವು ಅದನ್ನು ಒಳ್ಳೆಯ ಒಂದು ವಾತಾವರಣ ಮನೆಯ ಪರಿಸರದಲ್ಲಿ, ಆ ವಾತಾವರಣ ಬರಬೇಕಾದರೆ ಆ ಭಗವಂತ ಸಂಕೀರ್ತನೆಗಳ ವೈಬ್ರೇಷನ್ ಇದ್ದರೆ ಆ ಮನೆಯಲ್ಲಿ ಒಳ್ಳೆಯ ವಾತಾವರಣ ಬರುತ್ತೆ, ಚೆನ್ನಾಗಿರುತ್ತೆ, ಆ ಮನೆಯಲ್ಲಿ ನೆಮ್ಮದಿ ಸಿಗುತ್ತೆ. ಇವತ್ತು ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ಆ ಮನೆ ಪ್ರವೇಶ ಮಾಡಿದರೆ ಸಾಕು ನಮಗೆ ನೆಮ್ಮದಿಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಷ್ಟೋ ಜನ. ಇವತ್ತು ಏನೋ ಮನಸ್ಸಲ್ಲಿ ನೆಮ್ಮದಿ ಇರುವುದಿಲ್ಲ, ಶಾಂತಿ ಇರುವುದಿಲ್ಲ, ನೆಮ್ಮದಿ ಇರುವುದಿಲ್ಲ, ಏನೋ ಮನಸ್ಸಿನಲ್ಲಿ ಏನೋ ಭಯ ಆಗ್ತಾ ಇರುತ್ತೆ, ತಳವಳ ಆಗ್ತಾ ಇರುತ್ತೆ, ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಯಾಕೆ ಆ ಮನೆ ಪ್ರವೇಶ ಮಾಡಿದ್ಕೊಳ್ಳಿ ಯಾಕೆ ನೆಮ್ಮದಿ ಇರುವುದಿಲ್ಲ ಅಂತ ಹೇಳಿದರೆ, ಎಷ್ಟೋ ಕ್ಷುದ್ರ ಗ್ರಹಗಳು ಪ್ರವೇಶ ಮಾಡಿರ್ತಾರೆ ಆ ಮನೆಯಲ್ಲಿ. ಯಾಕೆ ದೇವರ ಮನೆಯಲ್ಲಿ ದೇವರ ಪ್ರತಿಮೆ ಇರುವುದಿಲ್ಲ, ಸಾಲಿಗ್ರಾಮ ಇರುವುದಿಲ್ಲ, ಇಷ್ಟಪಾದ ಇರುವುದಿಲ್ಲ, ಅದಕ್ಕಿಂತ ಮುಖ್ಯವಾಗಿ ನಾಮ ಸಂಕೀರ್ತನೆ ಇರುವುದಿಲ್ಲ, ದೇವರ ಭಜನೆ ಸಂಕೀರ್ತನೆ ಮನೆಯಲ್ಲಿ ನಡೆಯುವುದಿಲ್ಲ. ಆದ್ದರಿಂದ ಆ ದುಷ್ಟಶಕ್ತಿಗಳಿಗೆ ಒಳಗೆ ಬರಲಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕಿಬಿಟ್ಟದಾಗಿ ಬಿಡುತ್ತೆ. ಕಾಯ್ತಾ ಇರ್ತಾರೆ ಅವರು ಯಾವಾಗ ಒಳಗೆ ಪ್ರವೇಶ ಮಾಡೋದು ಅಂತ ಹೇಳಿ. ಯಾವಾಗ ಮನೆಯಲ್ಲಿ ಸಾತ್ವಿಕ ಕಾರ್ಯ ನಡೆಯುವುದಿಲ್ಲವೋ, ಸಂಕೀರ್ತನೆ ನಡೆಯುವುದಿಲ್ಲವೋ ಅಂತಹ ಮನೆಗಳಲ್ಲಿ ಇಂತಹ ಕ್ಷುದ್ರ ಗ್ರಹಗಳ ಪ್ರವೇಶವಾಗುತ್ತೆ. ಆದ್ದರಿಂದ ಅವುಗಳೆಲ್ಲ ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡಿಬಿಡುತ್ತೆ ಅವೆಲ್ಲ ಸಹಿತ. ಆದ್ದರಿಂದ ಮನೆಗಳಲ್ಲಿ ಒಳ್ಳೆಯ ವಾತಾವರಣ ಬೆಳೆಯಬೇಕು. ಮಕ್ಕಳಿಗೂ ಸಹಿತ
ಅಂಥ ಸಂಸ್ಕಾರ ಕೊಡಬೇಕು ನಾವು ಮಕ್ಕಳಿಗೆ. ಇವತ್ತು ನಮ್ಮೆಲ್ಲ ಯುವ ಪೀಳಿಗೆ ಮಕ್ಕಳು ಒಂದು ರೀತಿಯಲ್ಲಿ ದಾರಿ ತಪ್ತಾ ಇದ್ದಾರೆ. ಆ ಮನೆಗಳಲ್ಲಿ ಭಜನೆ ಮಾಡುವುದಂತ ಹೇಳಿದರೆ ಆ ಮಕ್ಕಳು ಬರುವುದೇ ಇಲ್ಲ ಅದಕ್ಕೆ. ಅದರಲ್ಲಿ ನಿಮ್ಮ ಕೆಲಸ, ಅದೆಲ್ಲ ವಯಸ್ಸಾದವರ ಅದು ಕೆಲಸ, ಅದು ನಮ್ಮದು ಕೆಲಸ ಅಲ್ಲ ಅಂತ ಹೇಳಿಬಿಡ್ತಾರೆ. ಅಂತಹ ಒಂದು ವಾತಾವರಣದಲ್ಲಿ ನಾವು ಇವತ್ತಿದ್ದೇವೆ. ಆ ಮಕ್ಕಳಿಗೂ ಸಹಿತ ಒಳ್ಳೆಯ ಸಂಸ್ಕಾರವನ್ನು ನಾವು ಕೊಡಬೇಕು. ಅಂತಹ ಸುಸಂಸ್ಕೃತವಾದ ಒಂದು ಮನೆ ನಮ್ಮದಾಗಬೇಕು, ಪ್ರತಿಯೊಬ್ಬರದ್ದಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ, ಇವತ್ತು ನಮ್ಮ ಈ ಒಂದು ಮನ್ನಡ್ಕ ರಾಘವೇಂದ್ರ ಮಠ, ರಾಮದೇವರ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ, ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ, ಆ ಸನ್ನಿಧಾನದಲ್ಲಿ ಇವತ್ತು ಪ್ರತಿಷ್ಠಾ ಕಾರ್ಯಕ್ರಮ ಮತ್ತು ಕಲಶಾಭಿಷೇಕ ಇವತ್ತು ನೆರವೇರ್ತಾ ಇದೆ. ಭಗವಂತನ ಸನ್ನಿಧಾನ ಅದು ಕೆಲವೊಮ್ಮೆ ಬೇರೆ ಬೇರೆ ಕಾರಣಗಳಿಂದ ಸಂಕುಚಿತವಾದಾಗ ಮತ್ತೆ ಆ ಸಾನ್ನಿಧ್ಯ ತುಂಬುವುದಕ್ಕೋಸ್ಕರ ಇವೆಲ್ಲ ಪ್ರಕ್ರಿಯೆಗಳು ಮಾಡ್ತಕ್ಕಂತಹ ಒಂದು ಸಂಪ್ರದಾಯ, ಆ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ರಾಘವೇಂದ್ರ ಮಠದಲ್ಲಿ ನೆರವೇರ್ತಾ ಇದೆ. ವಿಶೇಷವಾಗಿ ಈ ಒಂದು ಮಠದ ಮುಖ್ಯವಾಗಿ ನಿರ್ಮಾಣ ಮಾಡಿದವರು ವಾಸುದೇವ ಭಟ್ರು ಅಂತ ಹೇಳಿ, ಅವರು ವಾಸುದೇವ ಭಟ್ರು ಅವರೆಲ್ಲ ಕುಟುಂಬದವರು ಸೇರಿಕೊಂಡು ಈ ಒಂದು ರಾಘವೇಂದ್ರ ಮಠದವನ್ನು ನಿರ್ಮಾಣ ಮಾಡಿದ್ದಾರೆ. ಸುಮಾರು ಎಷ್ಟು ವರ್ಷ ಆಯಿತು? 14 ವರ್ಷ ಈ ರಾಘವೇಂದ್ರ ಮಠ ಸ್ಥಾಪನೆ ಆಗಿ 14 ವರ್ಷ ಆಗಿದೆ. ನಾನು ಮೊದಲಿಗೆ ಬಹಳ ಹಿಂದೆ ಬಂದಿದ್ದೆ. ನಾನು ಆವಾಗ ಇಷ್ಟು ಡೆವಲಪ್ಮೆಂಟ್ ಆಗಿರಲಿಲ್ಲ, ಮಠ ಇತ್ತು, ಇಷ್ಟು ಡೆವಲಪ್ಮೆಂಟ್ ಆಗಿರಲಿಲ್ಲ. ಆದರೆ ಇವತ್ತು ಬಂದಾಗ ಒಳ್ಳೆಯ ಉತ್ತಮವಾದ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿದೆ. ಪಕ್ಕದಲ್ಲಿ ಒಂದು ಚೌಲ್ಟ್ರಿ ಇದೆ ಅಂತ ಹೇಳಿದರು, ಪಕ್ಕದಲ್ಲಿ ಒಂದು ಕಲ್ಯಾಣ ಮಂಟಪವಿದೆ ಅಂತ ಹೇಳಿದರು, AC ಕಲ್ಯಾಣ ಮಂಟಪ ಅಂತ ಹೇಳಿದರು. ಅವೆಲ್ಲ ಇದು ಇಷ್ಟು ಅಭಿವೃದ್ಧಿಯನ್ನು ಈ ಮಠ ಹೊಂದಿರುವುದು ಬಹಳ ಸಂತೋಷ. ಇದಕ್ಕೆ ಮೂಲ ಕಾರಣ ರಾಘವೇಂದ್ರ ಸ್ವಾಮಿಗಳ ಪೂರ್ಣ ಅನುಗ್ರಹ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅಂತಹ ಈ ರಾಘವೇಂದ್ರ ಮಠದಲ್ಲಿ ಇವತ್ತು ಒಂದು ವಿಶಿಷ್ಟವಾದ ಧಾರ್ಮಿಕವಾದ ಕಾರ್ಯಕ್ರಮಗಳು ನೆರವೇರ್ತಾ ಇವೆ. ನೀವೆಲ್ಲ ಭಕ್ತಜನರು ಬಂದು ಸೇರಿದ್ದೀರಿ. ವಾಸುದೇವ ಭಟ್ರು ಅವರ ಕುಟುಂಬದವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಲಿ. ಬಂದಿರತಕ್ಕಂಥ ಎಲ್ಲ ಭಗವದ್ಭಕ್ತರಿಗೂ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಲಿ. ಮತ್ತಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಈ ಒಂದು ಸನ್ನಿಧಾನದಲ್ಲಿ ನೆರವೇರ್ತಾ ಇರಲಿ. ಈ ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿಯನ್ನು ಹೊಂದಲಿ ಅಂತ ಈ ಸಂದರ್ಭದಲ್ಲಿ ನಾವು ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿಯಾದ ಭಾರತೀಯ ಮುಖ್ಯಪ್ರಾಣಾಂತರ್ಗತ ಮಧ್ವಪತಿ ನರಸಿಂಹಾತ್ಮಕ ರಾಮಚಂದ್ರ ದೇವರಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳ್ತಾ ನಾವು ಈ ಒಂದು ಉಪನ್ಯಾಸದಿಂದ ವಿರಮಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು. ಒಂದು 3-4 ದಿನದಿಂದ ಈ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶದ ಬಗ್ಗೆ ಇಲ್ಲಿ ಅನೇಕ ಕ್ರಿಯೆಗಳನ್ನು ಮಾಡಿದ್ದೇವೆ. ಗುರುಗಳು ಹೇಳಿದ ಹಾಗೆ ಕಲಿಕಾಲದಲ್ಲಿ ಯಾವ ಕ್ರಿಯೆಯೂ ಕೂಡ ಪರಿಪೂರ್ಣವಾಗಿ ಮನುಷ್ಯರು ನಡೆಸಲಿಕ್ಕೆ ಸಾಧ್ಯ ಇಲ್ಲ. 10% ಮಾತ್ರ ನಮ್ಮಲ್ಲಿ ಮಾಡಲಿಕ್ಕೆ ಆಗೋದು. ಉಳಿದ 90% ಅದು ದೇವರು ಸರಿ ಮಾಡಿಕೊಡಬೇಕು ಅಂತ ಅರ್ಥ. ನಾವು ದೇವರನ್ನು ಹೇಗೆ ನೋಡಬೇಕು ಅಂತ ಕೇಳಿದರೆ ಭಾಗವತದಲ್ಲಿ ಹೇಳ್ತಾರೆ, ಆ ಭಗವಂತನನ್ನು ಚಲಪ್ರತಿಮೆ ಮತ್ತು ಅಚಲ ಪ್ರತಿಮೆಗಳಲ್ಲಿ ಆರಾಧನೆ ಮಾಡಬೇಕು ಅಂತ ಕೇಳ್ತಾರೆ. ಅಲ್ಲಿ ಅಚಲ ಪ್ರತಿಮೆ ಅಂತ ಹೇಳಿದರೆ ಸ್ಥಿರವಾಗಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ನಾವು ದೇವರನ್ನು ನೋಡುವುದು ಅಂತ ಅರ್ಥ. ಚಲಪ್ರತಿಮೆ ಯಾವುದು ಅಂತ ಕೇಳಿದರೆ ಚಲಂ ಸನ್ಯಾಸಿನಾಂ ರೂಪಂ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ನಾವು ಇಷ್ಟೆಲ್ಲ ಕ್ರಿಯೆ ಮಾಡಿದರೂ ಕೂಡ ಅದು ಪೂರ್ಣ ಆಗೋದು ಯಾವಾಗ ಅಂತ ಹೇಳಿದರೆ ಗುರುಗಳಂತಹ ಚಲಪ್ರತಿಮೆಗಳು ಬಂದಾಗ ಮಾತ್ರ. ನಮ್ಮಲ್ಲೆಲ್ಲ ದೇವರ ಸನ್ನಿಧಾನ ಇದೆ, ದೇವರ ಸನ್ನಿಧಾನದಿಂದಲೇ ನಾವು ನಡೆಯುವುದು, ಮಾತಾಡೋದು, ಮಂತ್ರ ಹೇಳೋದು ಎಲ್ಲವೂ ಕೂಡ. ಆದರೆ ದೇವರು ತನ್ನ ವಿಶಿಷ್ಟ ವಿಭೂತಿ ರೂಪವನ್ನು ಸನ್ಯಾಸಿಗಳಲ್ಲಿ ನೆಲೆ ಮಾಡಿರ್ತಾನಂತೆ. ನಾವು ಅಲ್ಲಿ ಪ್ರತಿಮೆಯಲ್ಲಿ ಹೇಗೆ ದೇವರನ್ನು ನೋಡಬೇಕು ಹಾಗೆ ಒಬ್ಬರು ಸನ್ಯಾಸಿಗಳು, ಒಬ್ಬರು ಪೀಠಾಧಿಪತಿಗಳು ಬಂದರೆ ಅವರಲ್ಲಿ ನಾವು ದೇವರನ್ನು ನೋಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ
ನಾವೇನು ಬೆಳಿಗ್ಗೆಯಿಂದ ಎಷ್ಟು ಕೆಲಸ ಮಾಡಿದ್ದೇವೆ, ಈ ಕೆಲಸ ಇದೆಲ್ಲ ಒಂದು ಸರದ ಹಾಗೆ. ಆ ಸರಕ್ಕೆ ಪದಕ ಇಟ್ಟ ಹಾಗೆ ಗುರುಗಳು ಬಂದು ಆಶೀರ್ವಾದ ಮಾಡಿದ್ದಾರೆ. ನಾವು ಮಾಡುವ ಕರ್ತವ್ಯದಲ್ಲಿ ಲೋಪ ಆಗಿದ್ದರೂ, ಹೆಚ್ಚು ಕಡಿಮೆ ಇದ್ದರೂ ಗುರುಗಳು ಬಂದು ಪ್ರತಿಮೆಯನ್ನು ಮುಟ್ಟಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರೆ ನಮ್ಮ ಕರ್ತವ್ಯ ಲೋಪವೂ ಸರಿಯಾಗುತ್ತದೆ, ಅಲ್ಲಿ ದೇವಸಾನ್ನಿಧ್ಯವೂ ವೃದ್ಧಿಯಾಗುತ್ತೆ ಅನ್ನತಕ್ಕಂಥ ಒಂದು ವಿಶಿಷ್ಟವಾದ ಅನುಸಂಧಾನ ಇಲ್ಲಿದೆ. ಹಾಗೆಯೇ ಗುರುಗಳು ತಮ್ಮ ಅನೇಕ ವಿಶಾಲವಾದ ಕಾರ್ಯವ್ಯಾಪ್ತಿಯ ನಡುವೆಯಲ್ಲೂ ಕೂಡ ನಮ್ಮ ಆಹ್ವಾನಕ್ಕೆ ಮನ್ನಿಸಿ ಇಲ್ಲಿಗೆ ಬಂದು ದೇವರ ಪ್ರತಿಷ್ಠೆಯನ್ನು ಮಾಡಿಕೊಟ್ಟು ನಮ್ಮನ್ನು ಆಶೀರ್ವಚನದ ಮೂಲಕ ಅನುಗ್ರಹವನ್ನು ಮಾಡಿದ್ದಾರೆ. ಮುಂದೆ ದೇವರ ಬ್ರಹ್ಮಕಲಶಾಭಿಷೇಕ ಎಲ್ಲ ನಡೆಸಲಿಕ್ಕಿದ್ದಾರೆ. ಅಂತಹ ಗುರುಗಳಿಗೆ ಭೂಯಿಷ್ಠ ಅಂತೆ ನಮ ಉಕ್ತಿಂ ವಿಧೇಮ. ನಾವೇನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ದೇವರ ಸಮೀಪಕ್ಕೆ ಹೋದರೆ ನಾವು ದೇವರಿಗೆ ಏನನ್ನು ಕೊಡೋದು? ನಮಸ್ಕಾರ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಹಾಗೆ ಗುರುಗಳಿಗೆ ನಮಸ್ಕಾರವನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಹಾಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಗುರುಗಳಿಗೆ ಹೃತ್ಪೂರ್ವಕವಾಗಿರತಕ್ಕಂಥ ಧನ್ಯವಾದಗಳನ್ನು ಮಠದ ವತಿಯಿಂದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.
ಶ್ರೀಕಾಂತ್
ओम नमो सर्वेभ्यो ये गौरोजन तपासा सजोषा आहम अतीहि मंत्योदवदस्तवीयां तपासा विजाविजाहिदत्रुन्नं अमित्रः वज्रभारात्मनाः अम्भिमन्यो विभोपोत्यो यास्वयं पूर्धामो अभिमातिशाः विश्वजर्षणिस्तोरिस्तः आवारस्मात्मोदत्पुदानासुनीः अभागस्तन्नपवरे एदोस्तितवक्रस्वा आतविशुद्धप्रदेशः अन्त्वा आमन्यो अक्रतुर्जीभिराहंस्वाचरोर्वाधेया आयमेः अयं ते अस्नुपमेहिमान्त्रादीनास्ताहुरे विश्वधाय अन्यो वज्रेणविवाहान आभस्योपरामेः अभिप्रेहितभावेध आवित्राणि
सर्पशाप निवृत्त्यर्थं चतुर्दश प्रत्याम्नाय तेन यथाशक्ति हिरण्यं तुभ्यमहं सम्प्रददे दत्तं मम सर्पशाप निवारण पूर्वक सर्पबलिदान योग्यता सिद्धिरस्तु उग्रन्ते आगमार्थं देवानां माणिक्यो जलति पतिपदं ध्याये मण्डपं ध्यात्वा व्यासाय नमः सत्याय नमः सरस्वती नमः धर्माय नमः ज्ञानाय नमः वैराग्याय नमः महेश्वर्याय नमः मधर्माय नमः अज्ञानाय नमः वैराग्याय नमः मनीश्वर्याय नमः वरुणाय नमः मूलप्रकृते नमः माधाविते नमः कूर्माय नमः अनन्ताय नमः पृथिव्यै नमः क्षीरसागराय नमः श्वेतद्वीपाय नमः रसागराय नमः भगवती नमः धनेश्वरसंतवाय नमः पद्माय नमः मंगलाय नमः मंगलाय नमः मन्मण्डलाय नमः सर्वस्वामीशे नमः ब्रह्मजमादिभूये नमः संप्रवादिभुजाय नमः सर्वादशपुराणादिभ्यो नमः बीजपूजां समर्पयामि नवषट्पूजां करिष्ये ॐ काण्डे नमः महाकाण्डे नमः ॐ दुर्गे नमः ॐ यमदुर्गे नमः ॐ भूषणे नमः ॐ मनोद्धारिणे नमः आनन्दे नमः देवाय नमः ऋषभे नमः नवषट्पूजां प्रथमायुक्तं नागवल्लीदेवदं कर्पूरचूर्णसंयुक्तं ताम्बूलं प्रदीक्षितां समर्पयामि ओम नमो भगवते रामवणे महाबलाय नागाधिपते अनंताय नमः 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 ओम नमो भगवते रामवणे महाबलाय नागाधिपते
ओम सर्पाय नमः सर्पमावाहयामि 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 सर्पाय नमः स्थापयामि अनन्ताय नमः अनन्तमावाहयामि 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 अनन्ताय नमः स्थापयामि शेषाय नमः शेषमावाहयामि 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 पूर्वपेतमावाहयामि शेषान् स्थापयामि कपिलाय नमः कपिलम् आवाहयामि कपिलम् आवाहयामि कपिलम् आवाहयामि पूर्वकपिलम् आवाहयामि कपिलाय नमः स्थापयामि नागाय नमः नागम् आवाहयामि नागम् आवाहयामि नागम् आवाहयामि पूर्वकनागम् आवाहयामि नागाय नमः स्थापयामि कालियाय नमः कालियम् आवाहयामि कालियम् आवाहयामि कालियम् आवाहयामि पूर्वककालियम् आवाहयामि कालियाय नमः स्थापयामि शङ्खबालाय नमः शङ्खबालम् आवाहयामि शङ्खबालम् आवाहयामि शङ्खबालम् आवाहयामि शङ्खबालम् आवाहयामि शङ्खबालाय नमः स्थापयामि भूधराय नमः भूधरम् आवाहयामि भूधरम् आवाहयामि भूधरम् आवाहयामि भूधरम् आवाहयामि भूधराय नमः स्थापयामि मध्ये वासुकी महानागराजाय नमः वासुकी महानागराजम् आवाहयामि वासुकी महानागराजम् आवाहयामि वासुकी महानागराजम् आवाहयामि वासुकी महानागराजम् आवाहयामि स्थापयामि पूजयामि अतः षट्पदे देवतावाहनके कर्म करिष्ये अनन्ताय नमः अनन्तमावाहयामि ಅಂಬಿಗಾಲಾನಿನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಸತ್ಯವೆಂಬುದೇ ಹೋಟಂಬಿಗ ಸದಾ ಭಕ್ತಿ ಎಂಬುದೇ ಪಥವಂಬಿಗ ಸತ್ಯವೆಂಬುದೇ ಹೋಟಂಬಿಗ ಸದಾ ಭಕ್ತಿ ಎಂಬುದೇ ಪಥವಂಬಿಗ ಸೋಮೂರುತಿ ನಮ್ಮ ಪುರಂದರ ವಿಠಲನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ ಅಂಬಿಗ ಜಗದಂಬಿಗ ಅಂಬಿಗ ನಾನಿನ ನಂಬಿದೆ ಜಗದಂಬಾರಮಣನ ನಂಬಿದೆ ಅಂಬಿಗ ನಾನಿನ ನಂಬಿದೆ ಜಗದಂಬಾರಮಣನ ನಂಬಿದೆ ಸಕಲ ಗ್ರಹ ಬಲನೆ ಪೀಡ ರಕ್ಷಕ ನೀನೆ ವಿಶ್ವವ್ಯಾಪಕನೇ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ರವಿಚಂದ್ರ ಬುಧ ನೀನೆ ರಾಹು ಕೇತುವು ನೀನೆ ಕವಿ ಗುರು ಶನಿ ಮಂಗಳನು ನೀನೆ ದಿವರಾತ್ರಿಯು ನೀನೆ ನವವಿಧಾನವು ನೀನೆ ಭವರೋಗಹರ ನೀನೆ ದೇಶ ಜನು ನೀನೆ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಪಕ್ಷ ಮಾಸವು ನೀನೆ ಪರ್ವಕಾಲವು ನೀನೆ ಕರ್ಣ ನೀನೆ ಅಕ್ಷಯವೆಂದು ದ್ರೌಪದಿಯ ಮಾನವ ಕಾಯ್ದ ಪಕ್ಷಿ ವಾಹನ ದೀನ ರಕ್ಷಿಕನು ನೀನೆ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಋತುವತ್ಸರವು ನೀನೆ ಮತ್ತೆ ಯುಗಾದಿಯು ನೀನೆ ಗತಿಯು ನೀನೆ ಜಿತವಾಗಿ ಎನ್ನಡೆಯ
ಪುರಂದರ ವಿಠಲನ ಶ್ರುತಿಗೆ ಸಿಲುಕದ ಮಹಾಮಹಿಮ ನೀನೆ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ನಿಖಿಳ ರಕ್ಷಕ ನೀನೆ ವಿಶ್ವವ್ಯಾಪಕನೇ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ಕಂಡು ಕಂಡು ನೀ ಎನ್ನ ಕೈಯ ಬಿಡುವರೆ ಕೃಷ್ಣ ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ. ಕಂಡು ಕಂಡು ನೀ ಎನ್ನ ಕೈಯ ಬಿಡುವರೆ ಕೃಷ್ಣ ಪುಂಡರೀಕಾ ಪಂಚನೇ ನನ್ನ ಕಂಡು ಕಂಡು ನೀ ಎನ್ನ ನೋಡಪ್ಪ 2 ಸರ್ತಿ ಮಾಡೋದು. ಕಂಡು ಕಂಡು ನೀ ಎನ್ನ ಕೈಯ ಬಿಡುವರೆ ಕೃಷ್ಣ ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ. ಬಂಧುಗಳು ಏನಾಗಿಲ್ಲ ಬದುಕಿನಲ್ಲಿ ಸುಖವಿಲ್ಲ ನಿಂದೆಯಲ್ಲಿ ನೊಂದೆ ನೀರಜಾಕ್ಷ. ತಂದೆ ತಾಯಿಯು ನೀನೆ ಬಂಧು ಬಳಗವೋ ನೀನೆ ತಂದೆಯೊಂದಿಗೂ ನಿನ್ನ ನಂಬಿದೆನೋ ಕೃಷ್ಣ. ಕಂಡು ಕಂಡು ನೀಯನ್ನ ಕೈಯ ಬಿಡುವರೆ ಕೃಷ್ಣ ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ. ಕ್ಷಣವೊಂದು ಯುಗವಾಗಿ ತೃಣಕ್ಕಿಂತ ಕಡೆಯಾಗಿ ಎಣಿಸಲಾರದ ಭವದಿ ನೊಂದೆ ನಾನು. ಸನಕಾದಿ ಮುನಿ ವಂದ್ಯ ವನಜ ಸಂಭವ ಜನಕ ಕಣಿಕಾಯಿ ಪ್ರಹ್ಲಾದ ಬಲಿದ ಶ್ರೀಕೃಷ್ಣ. ಕಂಡು ಕಂಡು ನೀಯನ್ನ ಕೈಯ ಬಿಡುವರೆ ಕೃಷ್ಣ ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ. ಭಕ್ತವತ್ಸಲನೆಂಬ ಬಿರುದು ಪೂರ್ತಿಯ ಮೇಲೆ ಭಕ್ತರ ದೀನನ ಗಿರಬೇಡವೇ. ಮುಕ್ತಿದಾಯಕ ನೀನು ಹೊನ್ನೂರ ಪುರವಾಸ ಶಕ್ತ ಗುರು ಪುರಂದರ. ಕಂಡು ಕಂಡು ನೀಯನ್ನ ಕೈಯ ಬಿಡುವರೆ ಕೃಷ್ಣ ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ. ಅವು ಸುರುಟು ಮಾಡ್ತೇವೆ ಹೋಗ್ಬೋದು ಬಾಗಿಲು ಅಂತ ಹೇಳಿದ ನೋಡಿ. ಕೈಲಾಸ गुलिकम् आवाहयामि गुलिकम् आवाहयामि गुलिकम् आवाहयामि गुलिकम् आवाहयामि गुलिकाय मातावयामि पूजयामि कम्बलाय नमः कम्बलम् आवाहयामि कम्बलम् आवाहयामि कम्बलम् आवाहयामि कम्बलम् आवाहयामि कम्बलाय मातावयामि पूजयामि वसुभ्यो नमः वसुन्नावाहयामि 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 वसुभ्यो नमः वादयामि पूजयामि
धूमकेतुमावाहयामि भूर्भुवस्सुः धूमकेतुमावाहयामि धूमकेतुर्मातापयामि रेणुकाय नमः रेणुकमावाहयामि 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 भूर्भुवस्सुः रेणुकमावाहयामि रेणुकाय मातापयामि मणिनागाय नमः मणिनागमावाहयामि 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 भूर्भुवस्सुः मणिनागमावाहयामि मणिनागाय मातापयामि इंद्राय नमः वो इंद्रमावाहयामि 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 भूर्भुवस्सुः इंद्रमावाहयामि इंद्राय मातापयामि अग्नये नमः वो अग्निमावाहयामि 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 भूर्भुवस्सुः अग्निमावाहयामि अग्नये मातापयामि यमाय नमः वो यममावाहयामि 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 भूर्भुवस्सुः यममावाहयामि यमाय मातापयामि निरतये नमः वो निरतिमावाहयामि 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 भूर्भुवस्सुः निरतिमावाहयामि निरतये मातापयामि वरुणाय नमः वो वरुणमावाहयामि 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 भूर्भुवस्सुः वरुणमावाहयामि वरुणाय मातापयामि वायवे नमः वो वायुमावाहयामि 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 भूर्भुवस्सुः वायुमावाहयामि वायवे मातापयामि सोमाय नमः वो सोममावाहयामि 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 भूर्भुवस्सुः सोममावाहयामि सोमाय मातापयामि ईशानाय नमः वो ईशानमावाहयामि 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 भूर्भुवस्सुः ईशानमावाहयामि ईशानाय मातापयामि ओम नागेभ्यो नमः नागान्नवाहयामि 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 भूर्भुवस्सुः नागान्नवाहयामि नागेभ्यो मातापयामि नागपत्नीभ्यो नागवतीमावाहयामि 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 भूर्भुवस्सुः नागवतीमावाहयामि नागपत्नीभ्यो मातापयामि नागकन्याभ्यो नागकन्यामावाहयामि 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 भूर्भुवस्सुः नागकन्यामावाहयामि नागकन्याभ्यो मातापयामि नागपुत्रेभ्यो नागपुत्रान्नवाहयामि 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 नागपुत्रेभ्यो मातापयामि नागपौत्रेभ्यो नागपुत्रान्नवाहयामि 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 नागपुत्रेभ्यो मातापयामि नागप्रपोत्रेभ्यो नागप्रपोत्रान्नवाहयामि 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 नागप्रपोत्रेभ्यो मातापयामि नागवासरेभ्यो नागवासनान्नवाहयामि 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 भूर्भुवस्सुः नागवासनान्नवाहयामि नागवासरेभ्यो मातापयामि नागानुवासरेभ्यो नागानुवासनान्नवाहयामि 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 भूर्भुवस्सुः नागानुवासनान्नवाहयामि नागानुवासरेभ्यो स्थापयामि नागानुवासनान्नवाहयामि स्थापयामि पूजयामि मंत्र हाकिदವರು ओम देवगणेभ्यो नमः देवगणान्नवाहयामि 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 भूर्भुवस्सुः देवगणान्नवाहयामि देवगणेभ्यो स्थापयामि असुरगणेभ्यो नमः असुरगणान्नवाहयामि असुरगणेभ्यो असुरगणेभ्यो नमः ಮೊರೆ ಇಡುತ್ತಿರುವಾಗ ಕರಿಮಕರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಆದಿಮೂಲನೆಂಬ ನಾಮವೇ ಕಾಯ್ತೋ ಆದಿಮೂಲ ಎಂಬ ನಾಮವೇ ಕಾಯ್ತೋ ಬಾಲೆಯ ಸಭೆಯಲ್ಲಿ ಸೀರೆಯ ಸೆಳೆವಾಗ ಬಾಲೆಯ ಸಭೆಯಲ್ಲಿ ಸೀರೆಯ ಸೆಳೆವಾಗ ಬಾಲಕೃಷ್ಣನೆಂಬ ನಾಮವೇ ಕಾಯ್ತೋ ಬಾಲಕೃಷ್ಣನೆಂಬ ನಾಮವೇ ಕಾಯ್ತೋ ನೀನ್ಯಾಕೋ ನಿನ್ನ
पिशाचगणे व्योमः पिशाचगणानावाहयामि 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 दापयामि पूजयामि रहा देवेना नादिनमशिलानि वचोनां प्रतिष्ठा प्रतिष्ठा मुक्लाक्षे पुरमङ्गल लं प्रतिरात्मना बन्धं कल्पयामि महाभारत्मना नियम कल्पयामि वायुवात्मना समर्पयामि अतः अल्पोक्तपूजना के कर्मा करिष्ये वनामणि विलोकेतं तत्सगानन्दिवन् यायां वर्णगात्पादानुगं नागराजाय नमः यायामि ध्यानं समर्पयामि आदित्य सर्वने नागेन्द्र जगदानन्दकारक आवाहनं शिरश्रेष्ठ प्रीत्यर्थं प्रदर्शनं नागराजाय नमः आवाहयामि आवाहनं समर्पयामि सर्वरत्नसमायुक्तं सुवर्णपरिशोभितं नमस्ते सर्वराजाय अर्पयामि नागराजाय नमः आसनं समर्पयामि भोक्ते कमले चक्रोदसमन्वितं आद्यं ग्रामकल्पे रमकामनमते नागराजाय नमः आद्यं समर्पयामि एतगीगन्धसे रक्षते प्रतिरक्षणम् आद्यं दत्तमहानागावसनमनोभा नागराजाय नान्त्यं समर्पयामि नमस्ते देवदेवेश नमस्ते धरणीधर नमस्ते सर्वनागेन्द्र ददामनाथमध्वन् नागराजाय महाचमनिं समर्पयामि मधुवर्गं गहाणं तदनुदानं नागाराजवक्तामृतनोभा नागराजाय मधुवर्गं समर्पयामि शर्कराक्षीरसंयुक्तं विधिमत्तासहितं पञ्चामृतात्मकं गहाणोभा नागराजाय पञ्चामृतस्नानं समर्पयामि गंगा गोदाद्वय नमोदं कृत्वानिदं गन्धद्वय महानागन्नानागुणोदकरा नागराजाय मधुदोदकस्नानं समर्पयामि और दिव्य वस्त्रं चित्र नानावर्ण मनोहरं समर्पयामि नागेन्द्र प्रेत्यर्थप्रदर्शनं नागराजाय मधुरे समर्पयामि सुवर्णकरकं समर्पयामि नित्यं भारयितुं नागराजाय मधुरेकं समर्पयामि सुगन्धं ಕರೆಯಲಾಕ್ಷಣ ಬಂದು ಒದಗಿದೆಯೋ ನರಹರಿಯೇ ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ ಕೂಗಿದರೋ ಧ್ವನಿ ಕೇಳಲಿಲ್ಲವೋ ನರಹರಿಯೇ ಬಾಗಿಲನು ತೆರೆದು ಪರಮ ಕಡುಕೋಪದಿಂ ಕಳನು ಖಡ್ಗವನೆ ಪಿಡಿದು ನಿನ್ನೊಡೆಯನೆಲ್ಲಿಹನು ಎಂದು ಜಡಿಯೇ ದೃಢಬಕುತಿಯಲಿ ಶಿಶುವು ಬಿಡದೆ ನಿನ್ನನು ಭಜಿಸಿ ದೃಢಬಕುತಿಯಲಿ ಶಿಶುವು ಬಿಡದೆ ನಿನ್ನನು ಭಜಿಸಿ ವಿಬಂಧುಕಂ ದೊರೆದೆಯೋ ನರಹರಿಯೇ ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೋ ನರಹರಿಯೇ ಬಾಗಿಲನು ತೆರೆದು अनंताय नमः तुलसीवत्रं समर्पयामि संकर्षणाय नमः मंगलावत्रं समर्पयामि परमात्मने नमः जातिवत्रं समर्पयामि विष्णुपणे नमः सुभानावत्रं समर्पयामि रत्नानाय नमः विलोत्रं समर्पयामि परमात्मने नमः हरिवत्रं समर्पयामि परमधामने नमः कविवत्रं समर्पयामि श्रीकंठाय नमः अर्जुनवत्रं समर्पयामि सर्वशास्त्रदाय नमः विष्णुक्रांतं समर्पयामि लक्ष्मीपतये नमः गौरवत्रं समर्पयामि हरये नमः पद्मवत्रं समर्पयामि केशवाय नमः हरिवत्रं समर्पयामि सर्वात्मने नमः वन्दिकावत्रं समर्पयामि जनार्दनाय नमः सर्ववत्रं समर्पयामि अनन्ताय नमः सर्ववत्राणि समर्पयामि अथ पुष्पपूजां करिष्ये अनन्ताय नमः युक्तिकापुष्पं समर्पयामि
ಸಂತರ ಒಡೆಯನ ನೋಡುವ ಬಾರೆ ಮಂತ್ರಾಲಯದೊಳು ರಾಜಿಪರಾರೆ ಇಂದ್ರನೀಲಮಣಿ ಕಾಂತಿಯಂತೆ ಸೇಯುವ ಬೃಂದಾವನ ಮಂದಿರ ನ್ಯಾರೆ ಇಂದ್ರನೀಲಮಣಿ ಕಾಂತಿಯಂತೆ ರೇಯುವ ಬೃಂದಾವನ ಮಂದಿರ ನ್ಯಾರೆ ಎಂದಿಗೂ ಕುಂದದ ಮಹಿಮ ಮುನೀಂದ್ರನು ಎಂದಿಗೂ ಕುಂದದ ಮಹಿಮ ಮುನೀಂದ್ರನು ವಂದಿತ ಶ್ರೀ ರಾಘವೇಂದ್ರ ಕಣಮ್ಮ ಮಂತ್ರಾಲಯದೊಳು ರಾಜಿಪರಾರೆ ಸಂತರ ಒಡೆಯನ ನೋಡುವ ಬಾರೆ ಮಂತ್ರಾಲಯದೊಳು ರಾಜಿಪರಾರೆ ಚಂದದಿ ಮಣಿಮಯ ಮಕುಟವ ಧರಿಸಿದ ಸುಂದರ ಬಾಲಕ ನಿವನ್ಯಾರೆ ಚಂದದಿ ಮಣಿಮಯ ಮಕುಟವ ಧರಿಸಿದ ಸುಂದರ ಬಾಲಕ ನಿವನ್ಯಾರೆ ತಂದೆಯ ಸೀರಿದು ಕಮಲೇಶನ ತೋರನೆ ತಂದೆಯ ಸೀರಿದು ಕಮಲೇಶನ ತೋರನೆ ಮುಕುಂದನ ತೋರಿದ ಬಾಲ ಪ್ರಹ್ಲಾದನೆ ಮುಕುಂದನ ತೋರಿದ ಬಾಲ ಪ್ರಹ್ಲಾದನೆ ಮಂತ್ರಾಲಯದೊಳು ರಾಜಿಪರಾರೆ ಸಂತರ ಒಡೆಯನ ನೋಡುವ ಬಾರೆ ಮಂತ್ರಾಲಯದೊಳು ರಾಜಿಪರಾರೆ ಸಂತರ ಒಡೆಯನ ನೋಡುವ ಬಾರೆ ಮಂತ್ರಾಲಯದೊಳು ರಾಜಿಪರಾರೆ ಬಾರೋ ಗುರು ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ ಹಿಂದೆ ಮುಂದೆಲ್ಲೆನಗೆ ನೀ ಗತಿ ಎಂದು ನಂಬಿದೆ ನಿನ್ನ ಪಾದವ ಹಿಂದೆ ಮುಂದೆಲ್ಲೆನಗೆ ನೀ ಗತಿ ಎಂದು ನಂಬಿದೆ ನಿನ್ನ ಪಾದವ ಬಂಧನವ ಬಿಡಿಸೆನ್ನ ಕರಪಿಡಿ ನಂದ ಕಂದ ಮುಕುಂದ ಬಂದು ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ ಸೇವಕನೆನಲು ನಾನು ಧಾವಿಸಿ ಬಂದೆನು ಸೇವೆ ನೀಡಲು ನೀನು ಸೇವಕನೆನಲು ನಾನು ಧಾವಿಸಿ ಬಂದೆನು ಸೇವೆ ನೀಡಲು ನೀನು
ಸೇವಕನ ಸೇವೆಯನ್ನು ಸೇವಿಸಿ ಸೇವ್ಯ ಸೇವಕ ಭಾವವೀಯುತ ಸೇವಕನ ಸೇವೆಯನ್ನು ಸೇವಿಸಿ ಸೇವ್ಯ ಸೇವಕ ಭಾವವೀಯುತ ತಾವು ಕಾಣಿಸಿ ಪೊರೆಯ ದರೆಯೊಳು ಪಾವನಾತ್ಮಕ ಕಾವ ಕರುಣೆ ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ ಕರೆದರೆ ಬರುವಿ ಎಂದು ಸಾರುವುದು ಡಂಗುರ ತ್ವರಿತಾದಿ ಒದಗು ಬಂದು ಕರೆದರೆ ಬರುವಿ ಎಂದು ಸಾರುವುದು ಡಂಗುರ ತ್ವರಿತಾದಿ ಒದಗು ಬಂದು ಜರಿಯಬೇಡವು ಬರಿದೆ ನಿನ್ನಯ ವಿರಹ ತಾಳದಿ ಮನದಿ ಕೊರಗುವೆ ಜರಿಯಬೇಡವು ಬರಿದೆ ನಿನ್ನಯ ವಿರಹ ತಾಳದಿ ಮನದಿ ಕೊರಗುವೆ ಹರಿಯ ಸ್ಮರಣೆಯ ನಿರುತದಲಿಯನ ಗರುಷದಲ್ಲಿ ನೀ ನಿರುತ ಕೊಡುತ್ತಲಿ ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ ನರಹರಿ ಪ್ರಿಯನೇ ಬಾ ಗುರುಶೇಷ ವಿಠಲನ ಕರುಣಾ ಪಾತ್ರನೇ ಬೇಗ ಬಾ ನರಹರಿ ಪ್ರಿಯನೇ ಬಾ ಗುರುಶೇಷ ವಿಠಲನ ಕರುಣಾ ಪಾತ್ರನೇ ಬೇಗ ಬಾ ಗುರುವರನೆ ಪರಿಪೋಷಿಸೆನ್ನನು ಮರೆಯದಲೆ ತವ ಚರಣ ಕೋಟಿಯಲಿರಿಸಿ ಚರಣಾಂಬುಜವ ತೋರು ತ್ವರಿತದಲ್ಲಿ ಓಡೋಡಿ ಬಾಬಾ ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ ಒಂದು ಹೇಳಿ ಯಾವುದು ಅದು ಗೊತ್ತಿಲ್ಲ ಮಧುಕರ ಎನ್ನದೇ ಹೇಳುವ ಎಲ್ಲಿ ಉಂಟು ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವ ನಿಮಗೆಂಬ ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನು ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನು ರಮಾಧವನ ಒಲಿಸಲರಿಯದೆ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು ಪದುಮನ ಬನ ಪಾದ ಪದುಮನ ಬನ ಪಾದ
ಪದುಮ ಮಧುಪವೆಂಬ ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು ಕಾಲಿಗೆ ಗೆಜೆ ಕಟ್ಟಿ ನೀಲವರ್ಣನ ಗುಣ ಕಾಲಿಗೆ ಗೆಜೆ ಕಟ್ಟಿ ನೀಲವರ್ಣನ ಗುಣ ಆಲಾಪಿಸುತ್ತ ಬಲು ಮೋದವ ಮಾಡುವಂತ ಆಲಾಪಿಸುತ್ತ ಬಲು ಮೋದವ ಮಾಡುವಂತ ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು ರಂಗನಾಥನ ಗುಣ ಹಿಂಗದೆ ಪಾಡುತ್ತ ರಂಗನಾಥನ ಗುಣ ಹಿಂಗದೆ ಪಾಡುತ್ತ ಶೃಂಗಾರ ನೋಡುತ್ತ ಕಂಗಳ ಆನಂದವೆಂಬ ಶೃಂಗಾರ ನೋಡುತ್ತ ಕಂಗಳ ಆನಂದವೆಂಬ ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು ರಂಗನಾಥನ ಗುಣ ಹಿಂಗದೆ ಪಾಡುತ್ತ ರಂಗನಾಥನ ಗುಣ ಹಿಂಗದೆ ಪಾಡುತ್ತ ಶೃಂಗಾರ ನೋಡುತ್ತ ಕಂಗಳ ಆನಂದವೆಂಬ ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು ಇಂದಿರಾಪತಿ ಪುರಂದರ ವಿಠಲನಲ್ಲಿ ಇಂದಿರಾಪತಿ ಪುರಂದರ ವಿಠಲನಲ್ಲಿ ಇಂದಿರಾಪತಿ ಪುರಂದರ ವಿಠಲನಲ್ಲಿ ಚಂದದ ಭಕ್ತಿಯಿಂದ ಆನಂದ ಪಡುವಂತ ಚಂದದ ಭಕ್ತಿಯಿಂದ ಆನಂದ ಪಡುವಂತ ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು
ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಓಂಕಾರ ಕುಮಾರ ಗಣನಾಥಾಂಬಾ ಕಲ್ಯಾಣಿ ಶ್ಯಾಮಲಾಂಬಾ ಕುಮಾರ ಗಣನಾಥಾಂಬಾ ಕಲ್ಯಾಣಿ ಶ್ಯಾಮಲಾಂಬಾ ಜನನೀ ದುರ್ಗೆ जगन्माते शक्ति दुर्गे जगन्माते शक्ति दुर्गे जगन्माते शक्ति दुर्गे ದೇವರ ದೇವ ಶಿಖಾಮಣಿ ಬಂದನೋ ದೇವರ ದೇವ ಶಿಖಾಮಣಿ ಬಂದನೋ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದನೋ ದೇವರ ದೇವ ಶಿಖಾಮಣಿ ಬಂದನೋ ಉರಗ ಶಯನ ಬಂದ ಗರುಡ ಗಮನ ಬಂದ ಉರಗ ಶಯನ ಬಂದ ಗರುಡ ಗಮನ ಬಂದ ನರಗೊಲಿದವ ಬಂದ ನಾರಾಯಣ ಬಂದನೋ ನರಗೊಲಿದವ ಬಂದ ನಾರಾಯಣ ಬಂದನೋ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದನೋ ದೇವರ ದೇವ ಶಿಖಾಮಣಿ ಬಂದನೋ ಮಂದರೋಧರ ಬಂದ ಮಾಮನೋಹರ ಬಂದ ಮಂದರೋಧರ ಬಂದ ಮಾಮನೋಹರ ಬಂದ ವೃಂದಾವನ ಪತಿ ಗೋವಿಂದ ಬಂದನೋ ವೃಂದಾವನ ಪತಿ ಗೋವಿಂದ ಬಂದನೋ ದೇವ ಬಂದ ನಮ್ಮ
ಸ್ವಾಮಿ ಬಂದಾನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದಾನೋ ನಕ್ರಹರನು ಬಂದ ಚಕ್ರಧರನು ಬಂದ ನಕ್ರಹರನು ಬಂದ ಚಕ್ರಧರನು ಬಂದ ಅಕ್ರೂರ ಗುರಿದ ತ್ರಿವಿಕ್ರಮ ಬಂದನು ಅಕ್ರೂರ ಗುರಿದ ತ್ರಿವಿಕ್ರಮ ಬಂದನು ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದನೋ ಪಕ್ಷಿ ವಾಹನ ಬಂದ ಲಕ್ಷ್ಮಣ ಗ್ರಜ ಬಂದ ಪಕ್ಷಿ ವಾಹನ ಬಂದ ಲಕ್ಷ್ಮಣ ಗ್ರಜ ಬಂದ ಅಕ್ಷಯ ಫಲದ ಶ್ರೀ ಲಕ್ಷ್ಮೀ ರಮಣ ಬಂದನೋ ಅಕ್ಷಯ ಫಲದ ಶ್ರೀ ಲಕ್ಷ್ಮೀ ರಮಣ ಬಂದನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವ ಬಂದೇವ ಶಿಖಾಮಣಿ ಬಂದನೋ ದೇವರ ದೇವ ಶಿಖಾಮಣಿ ಬಂದನೋ ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ ನಗೆ ಮುಖ ಪುರಂದರ ವಿಠ್ಠಲ ಬಂದನೋ ನಗೆ ಮುಖ ಪುರಂದರ ವಿಠ್ಠಲ ಬಂದನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದನೋ ದೇವರ ದೇವ ಶಿಖಾಮಣಿ ಬಂದನೋ ದೇವರ ದೇವ ಶಿಖಾಮಣಿ ಬಂದನೋ
ನೆನೆಯಿರೋ ಮೂರು ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಚಿತ್ತಭಾರ ಪೊರೆವನು ಸಂತುಷ್ಟನಾಗಿ ಮುಕುತಿ ಕೊಟ್ಟು ಚಿತ್ತಭಾರ ಪೊರೆವನು ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಮೂರು ಬಾರಿ ನೆನೆಯಿರೋ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿ ಕೆಟ್ಟು ಇರಲಿ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿ ಕೆಟ್ಟು ಇರಲಿ ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಡುವ ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಡುವ ಅಷ್ಟಾಕ್ಷರ ಮಹಾ ಮಂತ್ರದ ನಾಮವ ನಾರಾಯಣ ಅಷ್ಟಾಕ್ಷರ ಮಹಾ ಮಂತ್ರದ ನಾಮವ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ಸಂತತ ಹರಿ ನಿನ್ನ ಸಾಸಿರ ನಾಮವನ್ನ ಅಂತರಂಗದ ಒಳಗಿರಿಸಿ ಸಂತತ ಹರಿ ನಿನ್ನ ಸಾಸಿರ ನಾಮವನ್ನ ಅಂತರಂಗದ ಒಳಗಿರಿಸಿ ಎಂಥ ಪುರಂದರ ವಿಠಲರಾಯಣ ಎಂಥ ಪುರಂದರ ವಿಠಲರಾಯಣ ಅಂತ್ಯಕಾಲದ
ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರ